ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಲೂಪಸ್ ದಿನದ ವಿಶೇಷವಾಗಿ ಲೂಪಸ್ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಸಂಧಿವಾತ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸಹನಾ ಬಾಳಿಗ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ರೋಗವನ್ನ ನಿರೋಧಕವಾಗಿ ವರ್ತಿಸುವಂತಹ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಗೆ ಅಕಸ್ಮಾತ್ ಆಗಿ ಏನಾದರೂ ಕಾಯಿಲೆ ಬಂದರೆ ಯಾವ ರೀತಿ ಆಗಬೇಡ ಅಲ್ವಾ? ಅದೇ ರೀತಿಯಂತಹ ಒಂದು ಕಾಯಿಲೆ ಈ ಲೂಪಸ್ ಅನ್ನೋದು. ಇದು ಕಿಡ್ನಿ ಇರ್ಬೋದು, ಶ್ವಾಸಕೋಶ ಇರ್ಬೋದು, ಸಾಕಷ್ಟು ಈ ಅಂಗಗಳಿಗೆ ಹಾನಿಯನ್ನು ಮಾಡುತ್ತೆ. ಹಾಗಿದ್ರೆ ನಿಜವಾಗಿ ಕೂಡ ಈ ಲೂಪಸ್ ಅಂದರೆ ಏನು, ಇದರ ಕಾರ್ಯವೈಖರಿ ಏನು, ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಇದು ಬರಲಿಕ್ಕೆ ಕಾರಣ ಏನು, ಈ ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಲೂಪಸ್ ಅನ್ನೋದು ವಿಶ್ವ ಲೂಪಸ್ ದಿನ ಹಾಗೇನೆ ಮದರ್ಸ್ ಡೇ ಈ ಸರಿ ಬೇಗ ಅಂದ್ರೆ ಒಂದೇ ದಿನ ಬಂದಿದೆ. ಸೊ ಇದ್ರ ನಡುವಿನ ಸಂಬಂಧ ಎಂತಹದ್ದು ಅಂತ? ಅದೇ, ಸೊ ಈ ವರ್ಷ ಸ್ಪೆಷಲ್ ಆಗಿ ಅದು ಮೇ 10ಗೆ ಲೂಪಸ್ ದಿನಾಚರಣೆ ನಾವೇನು ವರ್ಲ್ಡ್ ಲೂಪಸ್ ಡೇ ಏನು ನಾವು ಸೆಲೆಬ್ರೇಟ್ ಮಾಡ್ತೇವೆ, ಅದು ಮದರ್ಸ್ ಡೇ ದಿನನೇ ಬಂದಿದೆ. ಲೂಪಸ್ ಮೋಸ್ಟ್ ಕಾಮನ್ಲಿ ವಿಮೆನ್, ಅಂದರೆ ಈ ಫರ್ಟೈಲ್ ಗ್ರೂಪ್ ವಿಮೆನ್ 15 to 45 ಇಯರ್ಸ್ ಆಫ್ ಏಜ್, ಆ ವಯಸ್ಕರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಅದಕ್ಕೆ ಈ ಸ್ಪೆಷಲ್ ದಿನ ಮದರ್ಸ್ ಡೇ, ಯಾಕಂದರೆ ಮೋಸ್ಟ್ ಮದರ್ಸ್ ಅಂದರೆ SLE ಮದರ್ಸಿಗೆ ಕೂಡ ನಾವು ಅರ್ಪಣೆ ಮಾಡಬಹುದು. ಯಾಕಂದರೆ ಈ ಫಿಮೇಲ್ಸಿಗೂ ಮತ್ತು ಲೂಪಸ್ಸಿಗೂ ತುಂಬ ಸಂಬಂಧ ಇದೆ. ಯಾಕಂದರೆ ಇದು ಮೋಸ್ಟ್ ಕಾಮನ್ಲಿ ಆ ವಯಸ್ಕರ ಫಿಮೇಲ್ಸಲ್ಲಿ ಜಾಸ್ತಿಯಾಗಿ ನಾವು ನೋಡಲಿಕ್ಕೆ ಸಿಗ್ತೇವೆ. ಆಲ್ಮೋಸ್ಟ್ ಈಗ ಮೇಲ್ ಟು ಫಿಮೇಲ್ ಹೇಳಬೇಕಾದ್ರೆ ಆಲ್ಮೋಸ್ಟ್ 5 to 9 ಟೈಮ್ಸ್. ಇನ್ಫ್ಯಾಕ್ಟ್ ನಾವು ಚಿಕ್ಕ ಮಕ್ಕಳಲ್ಲಿ 9:1 ರೇಷೋ ಅಂತ ಹೇಳ್ತೇವೆ. ಸೊ ದ ರೇಷೋ ಇಸ್ ಮೋರ್ ಇನ್ ಫಿಮೇಲ್ಸ್ ಕಂಪೇರ್ಡ್ ಟು ಮೇಲ್ಸ್. ಸೊ ಅದಕ್ಕೆ ನಾವು ಇದು ಸ್ಪೆಷಲಿ ಈ ದಿವಸ, ಈ ವರ್ಷ ಅದು ತುಂಬ ಸ್ಪೆಷಲ್. ಓಕೆ, ಇದು ಲೇಡೀಸ್ಗೆ ಜಾಸ್ತಿ ಬರುತ್ತೆ ಅಂತಾನು ಹೇಳಿದ್ರಿ ನೀವು. ಹಾಗಿದ್ರೆ ಇದು ಪುರುಷರಿಗೆ ಬರೋದೇ ಇಲ್ವಾ ಅಂತ? ಇಲ್ಲ, ಅದೇ ನಾನು ಹೇಳೋದು, ದ ರೇಷೋ ಇಸ್ ಮೋರ್. ಪುರುಷರಿಗೂ ಬರುತ್ತೆ, ಆದರೆ ನಾವು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಇದನ್ನು ನೋಡಲಿಕ್ಕೆ ಸಿಗ್ತದೆ. ಅಂದರೆ ಇಟ್ ಇಸ್ ಮೋರ್ ಕಾಮನ್ಲಿ ಸೀನ್ ಇನ್ ಫೀಮೇಲ್ಸ್. ಸೊ ಅದಕ್ಕೋಸ್ಕರ ಪುರುಷರಲ್ಲಿ ಬಂದರೂ ಕೂಡ ಸೇಮ್, ಅಂದರೆ ನಮ್ಮ ಈ ರೋಗ ನಿರೋಧಕ ಶಕ್ತಿ, ಆ ವಿಕೋಪ ಏನಿದೆ, ಅದು ಇನ್ನೊಂದು ಅಟ್ಯಾಕ್ ಮೋಡಿಗೆ ಬರಬೇಕಾದ ವಿಕೋಪ, ಎರಡರಲ್ಲೂ ನಾವು ಜನರಲ್ಲೂ ಸಮಾನವಾಗಿ ನೋಡ್ತೇವೆ. ಬಟ್ ಹುಡುಗರಲ್ಲಿ ಬಂದರೆ ಸ್ವಲ್ಪ ಸಿವಿಯರ್ ಆಗಿ ಇರ್ತದೆ. ಹಾಗಂತ ಹುಡುಗರಲ್ಲಿ ನಾವು ನೋಡಲಿಕ್ಕೆ ಸಿಗೋದಿಲ್ಲ ಅಂತಲ್ಲ, ಇಟ್ ಈಸ್ ದೇರ್, ಬಟ್ ದ ರೇಷಿಯೋ ನಾವೇನು ಹೇಳ್ತೇವೆ ಅದು ಜಾಸ್ತಿಯಾಗಿ ಫೀಮೇಲ್ಸಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಓಕೆ, ಹಾಗಿದ್ರೆ ಈ ಲೂಪಸ್ ಅಂದರೆ ಏನು ಅಂತ ನಿಜವಾಗಿ? ಎಸ್, ಲೂಪಸ್ ಅಂದರೆ ಸಿಸ್ಟಮಿಕ್ ಲೂಪಸ್ ಎರಿಥೆಮಟೋಸಿಸ್. ಅಂದರೆ ಇಟ್ಸ್ ಅ ಮಲ್ಟಿ ಸಿಸ್ಟಮ್, ಅಂದರೆ ನಮ್ಮ ಇಡೀ ದೇಹಕ್ಕೆ ಅದು ಹರಡುವಂಥ ಒಂದು ಕಾಯಿಲೆ. ಅಂದರೆ ನಾನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಅಂತ ಹೇಳ್ತಾ ಇಲ್ಲ, ಇಟ್ ಇಸ್ ನಾಟ್ ಕಂಟೇಜಿಯಸ್. ಬಟ್ ನಮ್ಮ ದೇಹದಲ್ಲಿ ಅದು ಬರೀ ಒಂದು ಸ್ಥಳಕ್ಕೆ ಸೀಮಿತವಾಗಿದೆ. ನಮ್ಮ ಈ ರೋಗ ನಿರೋಧಕ ಶಕ್ತಿ ಏನಿದೆ, ಇಮ್ಯೂನ್ ಸಿಸ್ಟಮ್, ಅದು ಡಿಸೈನ್ ಆಗಿರೋದು ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್. ಅಂದರೆ ಇದ್ರ ಬಗ್ಗೆ ನೀವು ಕೋವಿಡ್ ಟೈಮಲ್ಲಿ ತುಂಬ ಕೇಳಿರಬಹುದು ಕೂಡ. ಬಟ್ ಅದು ನಮ್ಮ ರಕ್ಷಣೆಗೆ ಇರುವಂತಹ ಆ ಇಮ್ಯೂನ್ ಸಿಸ್ಟಮ್ ನಮ್ಮ ಎಗೇನ್ಸ್ಟ್ ಕೆಲಸ ಮಾಡಬೇಕಾದ್ರೆ, ನಮ್ಮ ವಿರುದ್ಧ ಕೆಲಸ ಮಾಡಬೇಕಾದ್ರೆ ಈ ಪರ್ಟಿಕ್ಯುಲರ್ ಡಿಸೀಸ್ ನಾವು ನೋಡಲಿಕ್ಕೆ ಸಿಗ್ತದೆ. ಸೊ ಇಟ್ಸ್ ಸಮಥಿಂಗ್ ಲೈಕ್ ಅ ವೋಲ್ಫ್ ಅಂತ ಗ್ರೀಕ್ ಇದ್ರದ್ದು ಮೇನ್ ಲೂಪಸ್ ಅಂದರೆ ಇಟ್ ಇಸ್ ಆ್ಯಕ್ಚುಲಿ ವೋಲ್ಫ್ ಅಂತ ಹೇಳ್ತೇವೆ. ಸಮಥಿಂಗ್ ಅ ವೋಲ್ಫ್ ಇಸ್ ಈಟಿಂಗ್ ಯುವರ್ ಓನ್ ಅಟ್ಯಾಕಿಂಗ್ ಅ ಬಾಡಿ ಟೈಪ್ಸ್. ಆ ಥರ ಇದು ಯಾವ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಜನರಲ್ಲಿ ಅಂತೇಳಿ, ಯಾವ ರೀತಿಯ ಲಕ್ಷಣಗಳಿರ್ಬೋದು, ಹೇಗೆ ಕಾಣಿಸಿಕೊಳ್ಳುತ್ತೆ? ಅದೇ ಹೇಳಿದ ಹಾಗೆ ಲೂಪಸ್ ಅನ್ನೋದು ವಿಭಿನ್ನ, ಅದಕ್ಕೆ ವಿಭಿನ್ನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಕ್ಲಿನಿಕಲ್ ಫೀಚರ್ಸ್ ಇರ್ತದೆ, ವಿಭಿನ್ನ ರೂಪಗಳಿರ್ತದೆ. ಕೆಲವರಿಗೆ ತುಂಬ ಮೈಲ್ಡ್ ಆಗಿ ನೋಡಲಿಕ್ಕೆ ಸಿಗ್ತದೆ, ಆದರೆ ಕೆಲವರಿಗೆ ಸಿವಿಯರ್ ವಿಕೋಪಕ್ಕೂ ಹೋಗ್ತದೆ. ಸೊ ಯಾರಲ್ಲಿ ಹೇಗೆ ಬರ್ತದೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಬಟ್ ದ ಏಜ್ ಗ್ರೂಪ್ ನಾನು ಹೇಳಿದಾಗೆ 15 to 45 ಇಯರ್ಸಲ್ಲಿ ಕಾಮನ್ ಆಗಿ ಸಿಗ್ತದೆ. ಬಟ್ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಲ್ಲೂ ಕೂಡ ಅದು ನೋಡಲಿಕ್ಕೆ ಸಿಗ್ತದೆ. ಅಂದರೆ ನಾವು ಹ್ಯಾವ್ ಸೀನ್ ಲೂಪಸ್ ಎಫೆಕ್ಟಿಂಗ್ ಆ್ಯಸ್ ಯಂಗ್ ಆ್ಯಸ್ 8 years old, ಅಂದರೆ ಚಿಕ್ಕ ಮಕ್ಕಳಿಗೂ ಬರುವಂಥ ಚಾನ್ಸಸ್ ಇರ್ತದೆ. ಎಸ್ಪೆಷಲಿ ಫೀಮೇಲ್ಸಲ್ಲಿ, ವಯಸ್ಕರಲ್ಲೂ ಆಫ್ಟರ್ 50 years ನಾವು ನೋಡಲಿಕ್ಕೆ ಸಿಗ್ತದೆ. ಸೊ ಇದು ಕೆಲವರಿಗೆ ಬರೀ ಸುಸ್ತು, ಕೆಲವರಿಗೆ ಜಸ್ಟ್ ಎಷ್ಟು ಮೈಲಿಂದ ಬರೀ ಸುಸ್ತು ಇರ್ತದೆ, ಸ್ವಲ್ಪ ಜ್ವರ ಬಂದಾಗೆ, ಸ್ವಲ್ಪ ಮೈ ಬಿಸಿ ಆದಾಗೆ ಆ ಥರ ಇದ್ದರೆ. ಇನ್ನು ಕೆಲವರಿಗೆ ಸಿವಿಯರ್ ಆಗಿ, ಅಂದರೆ ಕಿಡ್ನಿಯಲ್ಲಿ ಪ್ರೋಟೀನ್ ಹೋಗುವಂಥದ್ದು, ಕೈಕಾಲು ಊತ ಬರುವಂಥದ್ದು, ಅಥವಾ ಹಾರ್ಟ್ ಇದು ಪಂಪಿಂಗ್ ಕಮ್ಮಿ ಆಗುವಂಥದ್ದು, ಲಂಗ್ಸಲ್ಲಿ ನೀರು ಸೇರುವಂಥದ್ದು. ಸೊ ಇಂಥದ್ದೆಲ್ಲ ಪ್ರಕ್ರಿಯೆಗಳು ನಾವು ನೋಡಲಿಕ್ಕೆ ಸಿಗ್ತದೆ. ಸೊ ಲೂಪಸ್ಸದ್ದು 2 ಮುಖಗಳಿವೆ. ಒಂದು ಮೈಲ್ಡ್ ಆಗಿದ್ರು,
ಇನ್ನೊಂದು ಸಿವಿಯರ್ ಆಗಿರ್ತದೆ. ಸೊ ಇಟ್ ಇಸ್ ಸಮಥಿಂಗ್ ಯಾರಿಗೂ ಹೇಳಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಕಂಟಿನ್ಯೂಸ್ ಅವ್ರನ್ನ ಮಾನಿಟ್ರಿಂಗಲ್ಲಿ ಇಡಬೇಕು, ಫಾಲೋಅಪಲ್ಲಿ ಇಡಬೇಕಾಗ್ತದೆ. ಓಕೆ, ಇನ್ನು ಕೆಲವೊಂದು ಸಿವಿಯರ್ ಆಗುತ್ತೆ ಅಂತ ಹೇಳಿದರೆ, ಹಾಗಿದ್ರೆ ಇದರಲ್ಲಿ ಟೈಪ್ಸ್ ಆ ಥರ ಏನಾದರೂ ಇದೆಯಾ ಹೇಗೆ ಅಂತ? ಎಸ್, ನಾನು ಹೇಳಿದಾಗೆ ಟೈಪ್ಸ್ ಅಂದರೆ ಅದು ಓವರಾಲ್ ನಮ್ಮ ಬಾಡಿಯ ವಿರುದ್ಧ ಕೆಲಸ ಮಾಡ್ತಾ ಇರೋದು. ನಾವು ಬಾಡಿಲಿ ಆ್ಯಂಟಿಬಾಡೀಸ್ ಅಂತ ಏನು ಹೇಳ್ತೇವೆ, ಆ್ಯಂಟಿಬಾಡೀಸ್ ಯೂಶಲಿ ನಮ್ಮ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಎಗೇನ್ಸ್ಟ್ ಕೆಲಸ ಮಾಡೋಕ್ಕೆ ನಮ್ಮ ಬಾಡಿ, ನಮ್ಮ ದೇಹ ಅದನ್ನು ಸಿಂಥಸೈಸ್ ಮಾಡುವಂಥದ್ದು, ಅದನ್ನು ಅದು ತಯಾರು ಮಾಡುವಂಥದ್ದು. ಆದರೆ ಲೂಪಸ್ ಪೇಷಂಟ್ಸಲ್ಲಿ ತಮ್ಮ ಬಾಡಿಯ ಅಂಗಗಳ ವಿರುದ್ಧ ಇರ್ಬೋದು, ಇಟ್ ಕುಡ್ ಬಿ ನಿಮ್ಮದು ಬಿಳಿ ರಕ್ತ ಕಣ ಇರ್ಬೋದು, ಕೆಂಪು ರಕ್ತ ಕಣ ಇರ್ಬೋದು, ಪ್ಲೇಟ್ಲೆಟ್ಸ್ ಇರ್ಬೋದು. ಅಂದರೆ ಪ್ಲೇಟ್ಲೆಟ್ಸ್ ನೀವು ಕೇಳಿದರೆ ಡೆಂಗಿಯಲ್ಲಿ ಕಮ್ಮಿ ಆಗ್ತದೆ ಅಂತ ಹೇಳಿ. ಸೊ ಇದರ ವಿರುದ್ಧ ಕೆಲಸ ಮಾಡಿ ಅದರ ಕೌಂಟ್ಸ್ ಕಮ್ಮಿ ಆಗುವಂಥದ್ದು. ಎಸ್ ಡಾಕ್ಟರ್, ಇವಾಗ ಲೂಪಸ್ ಅನ್ನೋದು ಅದರ ಲಕ್ಷಣಗಳು ಕೂಡ ಗೋಚರ ಆಗೋದಿಲ್ಲ, ಇನ್ನು ಕೆಲವೊಮ್ಮೆ ಸಿವಿಯರ್ ಆಗುತ್ತೆ ಅಂತಲೂ ಹೇಳಿದ್ರಿ. ಹಾಗಿದ್ರೆ ಇದರಲ್ಲಿ ಟೈಪ್ಸ್ ಆ ಥರ ಏನಾದರೂ ಇದೆಯಾ ಹೇಗೆ ಅಂತ? ಟೈಪ್ಸ್ ಅಂತ ನಾವು ಹೇಳಿಕ್ಕಾಗೋದಿಲ್ಲ. ಇಟ್ಸ್ ಅ ಗುಡ್ ಕ್ವೆಶನ್ ಅಗೇನ್. ಯಾಕಂದರೆ ಲೂಪಸ್ ಅನ್ನೋದು ಹೇಳಬೇಕಾದ್ರೆ ಟೈಪ್ಸ್ ಹಾಗೆ ಕ್ಲಾಸಿಫೈ ಮಾಡಬೇಕಿದ್ರೆ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಹೇಳ್ಬೋದು. ಆದರೆ ಲೂಪಸ್ ಅನ್ನೋದು ಒಂದು ಇಟ್ಸ್ ಲೈಕ್ ಡಿಸೀಸ್ ಇದೆ ಅಂತಾದರೆ, ಯಾವುದೇ ಆ ರೋಗ ಉಂಟು ಅಂತಾದರೆ ಯಾವುದೇ ಕ್ಷಣದಲ್ಲೂ ಅದು ಬೇರೆ ರೂಪಕ್ಕೆ ಹೋಗುವಂಥ ಚಾನ್ಸಸ್. ಅಂದರೆ ಮೈಲ್ಡಿಂದ ಮಾಡ್ರೇಟಿಂದ ಸಿವಿಯರ್ ಇದ್ದವರು ರೆಮಿಷನ್. ಸೊ ದಿಸ್ ಇಸ್ ಆಲ್ ದ ಟೈಪ್ಸ್. ಅಂದರೆ ನಾವು ಕ್ಲಾಸಿಫೈ ಮಾಡೋದಾದರೆ ಹೀಗೆ ಕ್ಲಾಸಿಫೈ ಮಾಡ್ಬೋದು. ಸೊ ಸಿವಿಯಾರಿಟಿ ಅನ್ನೋದು ಕೆಲವರಿಗೆ ಕಿಡ್ನಿಯದ್ದು ಎಫೆಕ್ಟ್ ಆದರೆ, ಮೆದುಳಿದ ಎಫೆಕ್ಟ್ ಆದರೆ CNS ಲೂಪಸ್ ಅಂತ ಹೇಳ್ತೇವೆ. ಇಲ್ಲ ಹಾರ್ಟ್, ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್, ಅಂದರೆ ನಮ್ಮ ಮುಖ್ಯ ಅಂಗಗಳಲ್ಲಿ ನಮಗೆ ಎಫೆಕ್ಟ್ ಆದರೆ, ಸೊ ಇದಕ್ಕೆ ನಾವು ಸಿವಿಯರ್ ಲೂಪಸ್ ಅಂತ ಹೇಳ್ತೇವೆ. ಬಟ್ ಆ್ಯಸ್ ಸಚ್ ಲೂಪಸ್ ಇದ್ದರೆ ಅವ್ರಿಗೆ ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು. ಯಾಕಂದರೆ ಇದು ಯಾವ ಸಿಚುವೇಶನ್, ಯಾವ ಟೈಮಲ್ಲೂ ಮೆಡಿಸಿನ್ಸ್ ಎಲ್ಲ ಇಲ್ಲದೆ ಇದ್ದರೆ ಫ್ಲೇರಿಗೆ ಹೋಗುವಂಥ ಚಾನ್ಸಸ್ ಇರ್ತದೆ. ಸೊ ದಟ್ ಇಸ್ ವಾಟ್ ಓವರ್ ಆಲ್ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ನಾವು ಟೈಪ್ಸ್ ಹೇಳ್ಬೋದು. ಓಕೆ, ಇದು ಸಿವಿಯರ್ ಸ್ಟೇಜ್ಗೆ ಕೂಡ ಹೋಗುತ್ತೆ ಅಂತ ಹಾಗಿದ್ರೆ. ಹಾಗಾದ್ರೆ ಇದನ್ನು ಗುಣಪಡಿಸಲಿಕ್ಕೆ ಆಗೋದಿಲ್ವಾ ಹೇಗೆ? ಎಸ್, ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಏನಾಗ್ತದೆ ಅಂದರೆ ಲೂಪಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಆ್ಯಂಟಿಬಾಡೀಸ್, ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ನಮ್ಮ ವಿರುದ್ಧ ಕೆಲಸ ಮಾಡೋದು. ಸೊ ಆಸ್ ವಿಚ್ ಐ ಯೂಶಲಿ ಟೆಲ್ ಮೈ ಪೇಷಂಟ್ಸ್ ಆಲ್ಸೋ, ಅಂದರೆ ನಿಮ್ಮ ಈಗ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ನಿಮ್ಮ ಸ್ಕಿನ್ ಕಲರ್, ನಿಮ್ಮ ಐ ಕಲರ್, ನಿಮ್ಮ ಹೇರ್ ಕಲರ್, ನಿಮ್ಮ ಹೈಟ್, ಸೊ ಅದು ನಿಮ್ಮ ಡಿಸೈಡ್ ಆಗಿರೋದು, ನಿಮ್ಮ ಜೀನ್ಸ್ ಡಿಸೈಡ್ ಮಾಡಿರ್ತದೆ. ಸೊ ಇದು ಹೀಗೆ ಇರ್ತದೆ ಅಂತ ಹೇಳಿ. ಆದರೆ ಅದೇ ರೀತಿ ನಮ್ಮ ಲೂಪಸ್ ಕೂಡ ಜೆನೆಟಿಕ್ ಫ್ಯಾಕ್ಟರ್ಸ್ ಅದಿದ್ದರೆ ನಮ್ಮ ಬಾಡಿಲಿ, ಅದಕ್ಕೆ ಪೂರಕವಾದಂಥ ಫ್ಯಾಕ್ಟರ್ಸ್ ಇದ್ದರೆ, ಅದರ ಜೊತೆಗೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್, ಅಂದರೆ ನಿಮಗೆ ಸ್ಮೋಕಿಂಗ್ ಮತ್ತು ಬ್ಯಾಡ್ ಪುವರ್ ಸ್ಲೀಪ್, ತುಂಬ ಸ್ಟ್ರೆಸ್ ಇದೆ, ಸೊ ಇಂಥದ್ದೆಲ್ಲ ಇದ್ದರೆ ಲೂಪಸ್ ಆಗುವಂಥ ಚಾನ್ಸಸ್, ಜೀನ್ಸ್ ಇದ್ದರೂ ಕೂಡ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಅದನ್ನು ನಾವು ಬಾಡಿಯಿಂದ ಜೀನ್ಸ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಮೆಡಿಸಿನ್ಸಿಂದ ಕಂಟ್ರೋಲಿಗೆ ಮಾಡ್ಬೋದು. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಪೇಷಂಟ್ಸ್ ಆರ್ ಡೂಯಿಂಗ್ ವೆಲ್. ಅಂದರೆ ನಾರ್ಮಲ್ ಹೆಲ್ದಿ ಜನ ಹೇಗಿರ್ತಾರೆ ವಿತ್ ದ ಮೆಡಿಸಿನ್ಸ್, ಹಾಗೆ ಕೂಡ ಅವ್ರಿಗೆ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ಬೋದು. ಯಾಕಂದರೆ ನಮ್ಮ ಈ ಸಂಶೋಧನೆಯಿಂದ ಸುಮಾರು ಒಳ್ಳೆ ಮಾಲಿಕ್ಯೂಲ್ಸ್, ಈ ರಿಸರ್ಚಿಂದ ಒಳ್ಳೆ ಮದ್ದುಗಳು, ಈವನ್ ಸಿವಿಯರ್ SLEಯಲ್ಲಿ ಕೂಡ ಅದನ್ನು ತಡೆಗಟ್ಟುವಂಥ, ಅಂದರೆ ಸಿವಿಯರ್ ಆದರೆ ಅದನ್ನು ತಡೆಗಟ್ಟುವಂಥ ಮೆಡಿಸಿನ್ಸ್ ಇದೆ. ಸೊ ಅದಕ್ಕೋಸ್ಕರ ಇಟ್ಸ್ ಆಲ್ಮೋಸ್ಟ್ ಆ್ಯಸ್ ಈಕ್ವಲ್ ಆ್ಯಸ್ ಕ್ಯೂರಿಂಗ್ ದ ಡಿಸೀಸ್. ಬಟ್ ದ ಬಾಟಮ್ ಲೈನ್ ಇಸ್ ದ್ಯಾಟ್ ಅದನ್ನು ನಾವು ಟೋಟಲ್ ಆಗಿ ಇರಾಡಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ವೈರಲ್ ಇನ್ಫೆಕ್ಷನ್ ಆದರೆ ಅದಕ್ಕೆ ಆ್ಯಂಟಿವೈರಲ್ಸ್ ಕೊಟ್ಟು, ಇಲ್ಲ ಬ್ಯಾಕ್ಟೀರಿಯಲ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಅದನ್ನು ನಿವಾರಿಸ್ಬೋದು. ಇಮ್ಯೂನ್ ಸಿಸ್ಟಮ್ ನನಗೆ ಬೇಕಲ್ಲ, ಸೊ ಅದನ್ನು ಹೇಗೆ ನಿವಾರಿಸಲಿಕ್ಕೆ ಸಾಧ್ಯ? ಸೊ ವಿ ನೀಡ್ ಇಮ್ಯೂನ್ ಸಿಸ್ಟಮ್. ಸೊ ಅದಕ್ಕೆ ನಾವು ಹತೋಟಿಗೆ ತರಬಹುದು. ಓಕೆ, ಇನ್ನು ಫೀಚರ್ಸ್ ಕೂಡ ಅಷ್ಟೇ, ಲಕ್ಷಣಗಳು ಕೆಲವೊಂದು ಗೋಚರ ಆಗೋದಿಲ್ಲ ಅಂತ ಹೇಳಿದರೆ, ಹಾಗಿದ್ರೆ ಇದರ ವಾರ್ನಿಂಗ್ ಸೈನ್ಸ್ ಯಾವ ರೀತಿಯಾಗಿರುತ್ತೆ? ಎಸ್, ಗೋಚರ ಆಗೋದಿಲ್ಲ ಅಂದರೆ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂದರೆ, ನಾಟ್ ಆಲ್ ಕೇಸಸ್ ಗೋಸ್ ಅನ್ಡಿಟೆಕ್ಟೆಡ್. ಅಂದರೆ ಈಗ ಕೆಲವು ಪೇಷಂಟ್ಸಿಗೆ ಅದು ಗೊತ್ತಾಗೋದಿಲ್ಲ, ಬರೀ ಸುಸ್ತು ಅಂತ ಕೆಲವು ಹೆಲ್ತ್ ಚೆಕ್ ಮಾಡಬೇಕಾದ್ರೆ ಕೌಂಟ್ಸ್ ಕಮ್ಮಿ ಇದೆ, ಏನಪ್ಪ ಇದು ESR ಜಾಸ್ತಿ ಇದೆ, ಏನಾಗ್ತಾ ಇದೆ, ಕಿಡ್ನಿಯಲ್ಲಿ ಪ್ರೋಟೀನ್ ಅಂದರೆ ಯೂರಿನಲ್ಲಿ ಪ್ರೋಟೀನ್ ಕಾಣ್ತಾ ಇದೆ. ಸೊ ಹೀಗೆ ಕೆಲವು ನಾವು ಲಕ್ಷಣಗಳನ್ನು ನೋಡ್ಬೋದು, ಎಸ್ಪೆಷಲಿ ಬ್ಲಡ್ ಟೆಸ್ಟಲ್ಲಿ. ಆದರೆ ಸಾಮಾನ್ಯವಾಗಿ ಲೂಪಸ್ಸಲ್ಲಿ ಏನಾಗ್ತದೆ ಅಂದರೆ, ಸ್ಪೆಷಲಿ ಈಗ ನಾವು ಕ್ಯುಟೇನಿಯಸ್ SLE ಅಂತ ಹೇಳ್ತೇವೆ. ಅಂದರೆ ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ಬಾಯಲ್ಲಿ ಹುಣ್ಣಾಗುವಂಥದ್ದು ಪದೇ ಪದೇ, ಮತ್ತು ಸ್ಕಿನ್ನಲ್ಲಿ ರ್ಯಾಷಸ್, ಬಿಸಿಲಿಗೆ ಹೋಗಬೇಕಾದ್ರೆ ಸ್ಕಿನ್ನಲ್ಲಿ ರ್ಯಾಷಸ್ ಬರೋದು. ಮುಂಚೆ ಇರಲಿಲ್ಲ, ಬಟ್ ಈಗೀಗ ನಾನು ಸ್ಕಿನ್ನಲ್ಲಿ ರ್ಯಾಷಸ್ ನೋಡ್ತಾ ಇದ್ದೇವೆ. ವಾಟ್ ವಿ ಕಾಲ್ ಇಸ್ ಬಟರ್ಫ್ಲೈ ರ್ಯಾಶ್. ಬಟರ್ಫ್ಲೈ ರ್ಯಾಶ್ ಅಂದರೆ ನಮ್ಮ ಈ ಚೀಕ್ ಬೋನ್ಸ್, ನೋಸ್ ಇರ್ಬೋದು, ಸೊ ಇಲ್ಲೆಲ್ಲ ರ್ಯಾಷಸ್ ಬರೋದು. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ನಾವು ಬಿಸಿಲಿಂದ ವಾಪಸ್ ಬಂದರೂ ಕೂಡ ಆ ಉರಿ, ಅಲ್ಲಿ ಆ ಕೆಂಪು ಏನಿದೆ ಅದು ಹಾಗೇ ಇರ್ತದೆ. ಅಷ್ಟೇ ಅಲ್ಲದೆ ಚೆಸ್ಟಲ್ಲಿ ಎಲ್ಲೆಲ್ಲ ಸಣ್ಣ ಎಕ್ಸ್ಪೋಜರ್ ಆಗ್ತದೆ ಅಲ್ಲಿ ಬರ್ತದೆ.
ಕೆಲವರಿಗೆ ಇವನ್ ಅದು ಇನ್ನೊಂದು ವೆರೈಟಿ ಇದೆ SCL ಅಂತ ಹೇಳಿ, ಅದು ಬೇರೆ ಚೆಸ್ಟಲ್ಲಿ ಬ್ಯಾಕಲ್ಲೆಲ್ಲ ಬರ್ತದೆ. ಸೊ ಒಂದು ಸ್ಕಿನ್ನಲ್ಲಿ ಲೀಷನ್ಸ್ ಇರುವಂಥದ್ದು. ಕೆಲವರಿಗೆ ಜಾಯಿಂಟ್ ಪೇನ್ಸ್ ಅಂದರೆ ಬೆಳಗ್ಗೆ ಏಳ್ತಾ ನಮ್ಮ ಕೈ ಜಾಯಿಂಟ್ಸಲ್ಲಿ ಸ್ಟಿಫ್ನೆಸ್ ಆಗೋದು, ಬೆಳಗ್ಗೆ ಏಳಲಿಕ್ಕೆ ಆಗೋದಿಲ್ಲ, ತುಂಬ ಊತ ಇರೋದು, ಸ್ವಲ್ಪ ಕೆಲಸ ಮಾಡಿದ್ರೆ ಸ್ವಲ್ಪ ಹಾಯ್ ಆಗೋದು, ಅಂದರೆ ಮಧ್ಯಾಹ್ನ ಆಗಬೇಕಾದ್ರೆ ಸ್ವಲ್ಪ ಬೆಟರ್ ಆಗ್ತದೆ, ಡಾಕ್ಟರ್ ಅದೇ ಹೋಗೋದಿಲ್ಲ ಬಟ್ ಬೆಟರ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಆ ಥರ ಲಕ್ಷಣ ಇರ್ಬೋದು. ಇನ್ನು ಕೆಲವರಿಗೆ ತುಂಬ ಸುಸ್ತಾಗುವಂಥದ್ದು, ಬರೀ ಸುಸ್ತಾಗುವಂಥದ್ದು, ಎಕ್ಸ್ಟ್ರೀಮ್ ಟೈರ್ಡ್ನೆಸ್, ಎಂತ ಮಾಡಿದ್ರು ಅದು ತೊಗೊಳ್ತಾರೆ, ವಿಟಮಿನ್ ತೊಗೊಳ್ತಾರೆ, ಏನಾದರೂ ಸುಸ್ತು ಕಡಿಮೆ ಆಗೋದಿಲ್ಲ. ಇನ್ನು ಕೆಲವರಿಗೆ ಜ್ವರ, 2-3 ತಿಂಗಳು ಜ್ವರ ಬರ್ತಾ ಇದೆ, ಸುಮಾರು ಕಡೆ ಡಾಕ್ಟರ್ಸಿಗೆ ತೋರಿಸಿದ್ದೇವೆ, ಎಷ್ಟು ಖರ್ಚಾಯಿತು, ಆದರೂ ಏನೂ ಗೊತ್ತಾಗ್ತಿಲ್ಲ ಡಾಕ್ಟ್ರೆ, ಆ್ಯಂಟಿಬಯೋಟಿಕ್ ಕೊಡ್ತಾ ಇದ್ದಾರೆ, ಬಟ್ ನನ್ನ ಜ್ವರ ಮಾತ್ರ ಹಾಗೇ ಇದೆ. ಸೊ ದಟ್ ಲೋ ಗ್ರೇಡ್ ಫೀವರ್ ಅಂತ ಏನು ಹೇಳ್ತೇವೆ, ಸೊ ಅದಿರ್ಬೋದು. ಇನ್ನು ಕೆಲವರಿಗೆ ಬರ್ತಾನೆ ಅಂದರೆ ಕೈಕಾಲಲ್ಲಿ ಊತ ಸ್ಟಾರ್ಟ್ ಆಗ್ತದೆ, ಬಟ್ ಅಷ್ಟು ಗೊತ್ತಾಗೋದಿಲ್ಲ, ಸ್ವಲ್ಪ ಲೋಕಲೆಲ್ಲ ತೋರಿಸಿದ್ರೆ ಓಕೆ ಸ್ವಲ್ಪ ಅದು ನಿಂತ್ಕೊಂಡಿರ್ಬೋದು, ಟ್ರಾವೆಲ್ ಅಂತ ಇದ್ದಿರ್ಬೋದು ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಾಗಿ ಯೂರಿನ್ ಟೆಸ್ಟ್ ಮಾಡಿದ್ರೆ ದೇ ಮೈಟ್ ಕಮ್ ವಿತ್ ಪ್ರೋಟೀನ್ ಯೂರಿಯಾ, ಅಂದರೆ ಯೂರಿನಲ್ಲಿ ಪ್ರೋಟೀನ್ ಹೋಗೋದು. ಸೊ ಕೆಲವರಿಗೆ ಡೈರೆಕ್ಟಾಗಿ ಕಿಡ್ನಿ ಎಫೆಕ್ಟ್ ಆಗಿ ಬರುವಂಥವ್ರು ಇರ್ತಾರೆ, ಯಾವುದೇ ಲಕ್ಷಣ ಇರೋದಿಲ್ಲ, ಬರೀ ಕಿಡ್ನಿಯಲ್ಲಿ ಪ್ರೋಟೀನ್ ಹೋಗುವಂಥದ್ದು. ಬರೀ ಮತ್ತೆ ಬರ್ತಾ ಬೈ ದ ಟೈಮ್ ದ ಕಮೆಂಟ್ ಸಿಯಸ್ ಕಾಲು ಫುಲ್ ಸ್ವೆಲ್ಲಿಂಗ್ ಇರ್ತದೆ, ಯಾಕಂದರೆ ಕಿಡ್ನಿಯಲ್ಲಿ ಪ್ರೋಟೀನ್ ಹೋದರೆ ನಮ್ಮ ದೇಹದಲ್ಲಿ ನೀರು ಸೇರಲಿಕ್ಕೆ ಶುರುವಾಗ್ತದೆ. ಸೊ ಆ ಥರ ಕ್ರಿಯಾಟ್ ಜಾಸ್ತಿ ಆಗುವಂಥದ್ದು. ಇನ್ನು ಕೆಲವರಿಗೆ ಸಡನ್ನಾಗಿ ಲಂಗ್ಸಲ್ಲಿ ದಮ್ ಕಟ್ಟೋದು ಅಂದರೆ ನೀರು ಕೂತ್ಕೊಳ್ಳೋದು. ಸೊ ಯೂಶ್ವಲಿ ನಾವು ಅದನ್ನು ಇನ್ಫೆಕ್ಷನ್ಸಲ್ಲಿ ನೋಡ್ತೇವೆ, TB ಇರ್ಬೋದು, ಇಲ್ಲ ಪೋಸ್ಟ್ ವೈರಲ್ ನ್ಯುಮೋನಿಯಾ, ಅದರಲ್ಲಿ ಸಿನ್ನೆಮಾನಿಕ್ ಎಫ್ಯೂಷನ್ ಅಂತ ಹೇಳ್ತೇವೆ, ಹಾಗಿರ್ಬೋದು. ಬಟ್ ಇವರಿಗೆ ಅದು ಯಾವುದೂ ಇಲ್ಲ, ಅಂದರೆ ಜ್ವರ ಬಂದಿಲ್ಲ, ಅಂದರೆ ವೈರಲ್ ಇನ್ಫೆಕ್ಷನ್ ಆಗಲಿಲ್ಲ, TB ಇಲ್ಲ, ಟೆಸ್ಟೆಲ್ಲ ನೆಗೆಟಿವ್, ಆದರೆ ಲಂಗ್ಸಲ್ಲಿ ನೀರು ತುಂಬಿಕೊಂಡಿದೆ, ದಮ್ ಕಟ್ಟೋದು, ಕೆಮ್ಮು ಬರೋದು, ಹೀಗೆ ಇರುವಂಥದ್ದು, ಚೆಸ್ಟ್ ಪೇನ್ ಆಗುವಂಥದ್ದು. ಸೊ ಕೆಲವರಿಗೆ ಸಡನ್ನಾಗಿ ಫಿಟ್ಸ್ ಬರ್ತದೆ, ಸ್ವಲ್ಪ ನೆನಪು ಶಕ್ತಿ ಕಮ್ಮಿ ಆಗೋದು, ಅಂದರೆ ಬೇರೆ ಲಕ್ಷಣ ಇರಲ್ಲ, ಬಟ್ ಈ ಥರದ್ದೆಲ್ಲ ಸ್ವಲ್ಪ ಬಿಹೇವಿಯರ್ ಚೇಂಜಸ್, ಯಂಗ್ ಹುಡುಗಿಯಲ್ಲಿ ಯಾಕೆ ಈ ಥರ ಬಿಹೇವಿಯರ್ ಚೇಂಜಸ್ ಆಗ್ತದೆ. ಸ್ಟ್ರೋಕ್, ಕೆಲವರಿಗೆ ಫಸ್ಟ್ ಟೈಮ್ ಸ್ಟ್ರೋಕ್ ಆಗುವಂಥದ್ದು, ಸೊ ಇಂಥದ್ದೆಲ್ಲ ಇರ್ತದೆ. ಇನ್ನು ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ಸ್, ಅಂದರೆ ಏನೂ ಗೊತ್ತಿಲ್ಲ, ಮೈಲ್ಡ್ ಸಿಂಪ್ಟಮ್ಸ್, ಜಾಯಿಂಟ್ ಪೇನ್ಸ್ ಎಲ್ಲ ಇರ್ತದೆ. ಫೀಮೇಲ್ಸ್ ಅದನ್ನು ಅಷ್ಟು ನಾವು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಲ್ಲ, ಸೊ ಅಲ್ಲಿಗೆ ಹೋಗಿರ್ತದೆ ಸ್ವಲ್ಪ, ಅದು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು ಅಂತ ಹೇಳಿ. ಆದರೆ ಪ್ರೆಗ್ನೆನ್ಸಿ ನೋಡಬೇಕಾದ್ರೆ ಪದೇ ಎಬಾರ್ಷನ್ ಆಗುವಂಥದ್ದು, ಮಕ್ಕಳಾಗದೇ ಇರುವಂಥದ್ದು. ಸೊ 1-2 ತಿಂಗಳು ಮಗು ಇರ್ತದೆ, ಗರ್ಭಧಾರಣೆ ಆಗಿ ಮತ್ತು ಸಡನ್ನಾಗಿ ಎಬಾರ್ಷನ್ ಆಗುವಂಥದ್ದು, ನೋಡಿದ್ರೆ ಹಾರ್ಟ್ ಬೀಟ್ ಇಲ್ಲ ಮಗುಗೆ. ಸೊ ಇಂಥದ್ದೆಲ್ಲ ಕೆಲವು ಪ್ರಕಾರಗಳನ್ನು ನಾವು ನೋಡಿದ್ದೇವೆ ವೇರ್ ದ ಲೂಪಸ್ ಡಯಾಗ್ನೋಸಿಸ್ ಇಸ್ ಡನ್. ಸೊ ಅದಕ್ಕೆ ನಾನು ಹೇಳೋದು, ಅದು ಸಿಸ್ಟಮ್, ಹೋಲ್ ನಿಮ್ಮ ಸಿಸ್ಟಮ್ ಇನ್ವಾಲ್ವ್ ಮಾಡ್ತದೆ, ಸ್ಟಾರ್ಟಿಂಗ್ ಫ್ರಮ್ ಸ್ಕಿನ್, ಹೇರ್, ಕೆಲವರಿಗೆ ಹೇರ್ ಫಾಲ್, ಎಕ್ಸ್ಟ್ರೀಮ್ ಹೇರ್ ಫಾಲ್, ಇಷ್ಟು ಬರ್ತದೆ ಡಾಕ್ಟ್ರ್ ಏನಂತ ಗೊತ್ತಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸೈನ್ಸ್ ಆಫ್ ಲೂಪಸ್. ಸೊ ತಲೆ ಕೂದಲಿಂದ ಹಿಡಿದು ಎವ್ರಿ ಆರ್ಗನ್, ನಿಮ್ಮ ಟಿಪ್ ಆಫ್ ದ ನೇಲ್ ತನಕ ಕೂಡ ಅದರದ್ದು ಲಕ್ಷಣ ನಾವು ಕಾಣಲಿಕ್ಕೆ ಸಿಗ್ತದೆ. ಆದರೆ ಕೆಲವು ಸಲ ಈ ಥರ ಫಟೀಗ್, ಅಂದರೆ ಒಳಗೊಳಗೆ ನಮ್ಮ ಅಂಗಾಂಗಗಳಲ್ಲಿ ಈ ಥರ ಎಫೆಕ್ಟ್ ಆಗಬೇಕಾದ್ರೆ ಗೊತ್ತೇ ಆಗೋದಿಲ್ಲ, ಅನ್ಲೆಸ್ ವಿ ಶೋ ಟು ದ ಡಾಕ್ಟರ್ ರೈಟ್ ಆನ್ ಟೈಮ್. ಓಕೆ, ಈಗ ಅಂಗಾಂಗಗಳಿಗೆ ಎಫೆಕ್ಟ್ ಆದರೆ ಗೊತ್ತಾಗಲ್ಲ ಅಂತ ಹೇಳಿದರೆ, ಹಾಗಿದ್ರೆ ಯಾವೆಲ್ಲ ಅಂಗಗಳಿಗೆ ಇದು ಎಫೆಕ್ಟ್ ಆಗುತ್ತೆ ಅನ್ನೋದು? ಎಸ್, ನಾನು ಹೇಳಿದಾಗೆ ಲೂಪಸ್ ಇಸ್ ಲೈಕ್ ಅ ವೋಲ್ಫ್. ನಾನು ಹೇಳಿದಾಗೆ ಇಟ್ ಕ್ಯಾನ್ ಎಫೆಕ್ಟ್ ಎನಿ ಆಫ್ ಯುವರ್ ಸಿಸ್ಟಮ್. ಅಂದರೆ ರಕ್ತ ನಮ್ಮ ಬಾಡಿಯಲ್ಲಿ ಹೋಗ್ತದೆ, ಅಂದರೆ ಇಮ್ಯೂನ್ ಸಿಸ್ಟಮ್ ಇಸ್, ಆ ಸೆಲ್ಸ್ ನಮ್ಮ ರಕ್ತದಲ್ಲಿದೆ, ಮತ್ತು ಕೆಲವು ಮೇಜರ್ ಆರ್ಗನ್ಸ್, ಸ್ಪ್ಲೀನ್ ಅದೆಲ್ಲ ಇರ್ತದೆ ಲಿಂಫ್ ನೋಡ್ಸಲ್ಲಿ. ಆದರೆ ಇದು ನಮ್ಮ ಹೋಲ್ ಸಿಸ್ಟಮಲ್ಲಿರೋ ಕಾರಣ ಯಾವುದೇ ಆರ್ಗನನ್ನು ಅದು ಬಿಡೋದಿಲ್ಲ. ಎಫೆಕ್ಟ್ ಮಾಡಿದ್ರೆ ಎನಿಥಿಂಗ್, ಕಣ್ಣು ಕೂಡ ಎಫೆಕ್ಟ್ ಆಗ್ತದೆ. ಕಣ್ಣಲ್ಲಿ ನಮಗೆ ಸ್ಕ್ಲೀರೈಟಿಸ್ ಅಂತ ಹೇಳಿದ್ರೆ ಸಡನ್ನಾಗಿ ಕಣ್ಣು ಕೆಂಪಾಗೋದು, ಇಲ್ಲ ನಮ್ಮ ರೆಟಿನಾದಲ್ಲಿ ಸ್ವಲ್ಪ ನೀರು ತುಂಬಿಕೊಳ್ಳುವಂಥದ್ದು, ಅದಕ್ಕೆ ಕೊರಾಯ್ಡೋಪತಿ ಅಂತ ಹೇಳ್ತೇವೆ. ಬಾಯಲ್ಲಿ ಅಲ್ಸಸ್ ಆಗೋದು, ಸ್ಕಿನ್ನಲ್ಲಿ ರ್ಯಾಷಸ್ ಆಗೋದು, ಲಂಗ್ಸಲ್ಲಿ ನೀರು ತುಂಬಿಕೊಳ್ಳೋದು, ಇಲ್ಲ ಲಂಗ್ಸ್ದು ಟಿಶ್ಯೂ ಏನಿದೆ ಅದು ನಮ್ಮ ಈ ಲೇಯರಲ್ಲಿ ನೀರು ತುಂಬಿಕೊಳ್ಳೋದು, ಆವಾಗ ದಮ್ ಕಟ್ಟಲಿಕ್ಕೆ ಶುರುವಾಗ್ತದೆ. ಕೆಲವರಿಗೆ ಲಂಗ್ಸಲ್ಲಿ ಕೂಡ ಲಂಗ್ ಟಿಶ್ಯೂ ಏನಿದೆ ಅದು ಕೂಡ ಸ್ವಲ್ಪ ಗಟ್ಟಿಯಾಗುವಂಥದ್ದು, ಫೈಬ್ರೋಸಿಸ್ ಅಂತ ಹೇಳ್ತೇವೆ, ಅದು ಆಗಲಿಕ್ಕೆ ಸಾಧ್ಯ ಇದೆ. ಇನ್ನು ಕೆಲವರಿಗೆ ಲಿವರ್ ಎಫೆಕ್ಟ್ ಆಗ್ತದೆ. ಸೊ ವಾಟ್ ವಿ ಕಾಲ್ ಎಸ್ ಆಟೋಇಮ್ಯೂನ್ ಹೆಪಟೈಟಿಸ್, ಅದು ಐಸೋಲೇಟೆಡ್ ಆಗೂ ಬರ್ಬೋದು, ಇಲ್ಲ ಆ್ಯಸ್ ಅ ಪಾರ್ಟ್ ಆಫ್ SLE ಕೂಡ ಬರ್ಬೋದು. ಕಿಡ್ನಿಯಲ್ಲಿ ಪ್ರಾಬ್ಲಮ್ ಬರುವಂಥದ್ದು, ಕಿಡ್ನಿ ವಾಟ್ ವಿ ಕಾಲ್ ಎಸ್ ಲೂಪಸ್ ನೆಫ್ರೈಟಿಸ್ ಅಂತ ಹೇಳ್ತೇವೆ. ಕೆಲವರಿಗೆ ನಾನು ಹೇಳಿದಾಗೆ ಗರ್ಭಕೋಶದಲ್ಲಿ ಪ್ರೆಗ್ನೆನ್ಸಿ ಆಗದೆ ಇರುವಂಥದ್ದು, ಯಾಕಂದರೆ ಆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಬಿಡೋದಿಲ್ಲ, ಅದು ಇಟ್ಸ್ ಪ್ರಿವೆಂಟಿಂಗ್, ದಿ ಆ್ಯಂಟಿಬಾಡೀಸ್ ಪ್ರಿವೆಂಟ್ ಆ ಮಗು ಆ ಚಿಕ್ಕ ಭ್ರೂಣಾವಸ್ಥೆಯಲ್ಲಿ ಅದು ಗರ್ಭಕೋಶದ ವಾಲಿಗೆ ಅಟ್ಯಾಚ್ ಆಗೋದು ಕೂಡ ಫೇಲ್ ಆಗುವಂಥದ್ದು, ಇಂಪ್ಲಾಂಟೇಷನ್ ಫೇಲ್ಯೂರ್ ಇರ್ಬೋದು.
ನರಗಳಲ್ಲಿ ಇರ್ಬೋದು, ಮೆದುಳಲ್ಲಿ ಇರ್ಬೋದು. ನಾನು ಹೇಳಿದೆ ಸ್ಟ್ರೋಕ್ ಹೇಳಿದೆ, ಇಲ್ಲ ಮೆದುಳೇ ಎಫೆಕ್ಟ್ ಆಗುವಂಥದ್ದು, ನಮ್ಮ ನರಗಳ ಎಫೆಕ್ಟ್ ಆಗುವಂಥದ್ದು, ಕೈಕಾಲಲ್ಲಿ ಒಂಥರ ಏನೋ ಪ್ಯಾರಲಿಸಿಸ್ ಥರ, ಅಂದರೆ ಸೆನ್ಸೇಷನ್ ಕಮ್ಮಿ ಆಗೋದು, ಶಕ್ತಿಹೀನತೆ ಇರೋದು. ಸೊ ಇದೆಲ್ಲ ವಾಟ್ ವಿ ಕಾಲ್ ಯಾವ ಸಿಸ್ಟಮನ್ನು ಬಿಡೋದಿಲ್ಲ, ಬಿಕಾಸ್ ಇಟ್ ಈಸ್ ದೇರ್ ಇನ್ಸೈಡ್ ದ ಬಾಡಿ. ಮತ್ತು ನಮ್ಮ ರಕ್ತ ಸೆಲ್ಸಲ್ಲಿ ಕೌಂಟ್ಸ್ ಕಮ್ಮಿ ಆಗೋದು, ಸಾಮಾನ್ಯವಾಗಿ ಎನೀಮಿಯಾ ಅಂತ ಏನು ಹೇಳ್ತೇವೆ, ಹೆಮೋಗ್ಲೋಬಿನ್ ಕಮ್ಮಿ ಆಗುವಂಥದ್ದು. ಸೊ ಇದೆಲ್ಲ ನಾವು ನೋಡಲಿಕ್ಕೆ ಸಿಗ್ತದೆ. ಓಕೆ, ಅಕಸ್ಮಾತ್ ಆಗಿ ಇದಕ್ಕೆ ಕೆಲವರು ಏನ್ ಮಾಡ್ತಾರೆ, ಆಯಸ್ಸೆಲ್ಲ ಆದ್ರೆ ಯಾರು ಚಿಕಿತ್ಸೆ ತಗೊಳ್ತಾರಲ್ವಾ, ಸೊ ಕೆಲವರು ಕಡೆಗಣಿಸ್ತಾರೆ. ಸೊ ಚಿಕಿತ್ಸೆ ತೆಗೆದುಕೊಳ್ಳದೇ ಇದ್ರೆ ಏನೇನು ಅಪಾಯ ಆಗಬಹುದು ಅಂತ. ಎಸ್, ಇಟ್ಸ್ ಅಗೇನ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಏನಾಗ್ತದೆ ಅಂದರೆ, ನಾವು ಚಿಕಿತ್ಸೆ ತಗೊಳ್ಳದೇ ಇದ್ದರೆ ಇದಕ್ಕೆ ಕರೆಕ್ಟ್ ಇನ್ ಟೈಮ್ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಮ್ಯೂನ್ ಸಿಸ್ಟಮ್ ಯಾರನ್ನೂ ಕೇಳೋದಿಲ್ಲ. ಸೊ ಇಮ್ಯೂನ್ ಸಿಸ್ಟಮ್ ಅದರ ಕೆಲಸ ಅಟ್ಯಾಕ್ ಶುರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಆರ್ಗನ್ಸ್ ಏನಿದೆ ಸ್ವಲ್ಪ ಸಮಯ ತನಕ ಅದನ್ನು ತಡೆದುಕೊಳ್ತದೆ. ಬಟ್ ಅದು ಹಾಗೆಯೇ ಮುಂದುವರ್ತಾ ಹೋದರೆ ನಮ್ಮ ಈ ಆರ್ಗನ್ಸ್ ಏನಿದೆ ಅದು ಫೇಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಆದರೆ ಯು ವಿಲ್ ಕಮ್ ಟು ನೋ, ಅಂದರೆ ನಿಮಗೆ ಆಯಸ್ಸಾಗ್ತದೆ, ಏನೂ ಕೂಡುವುದಿಲ್ಲ, ಒಂದು ಸ್ಟೆಪ್ ಹತ್ತಲಿಕ್ಕೆ ದಮ್ ಕಟ್ಟಲಿಕ್ಕೆ ಶುರುವಾಗ್ತದೆ. ಆದರೆ ದಿ ಸೇಮ್ ಥಿಂಗ್ ಈಗ ನಿಮ್ಮ ಕಿಡ್ನಿಯಲ್ಲೆಲ್ಲಾದರೆ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ. ಅಂದರೆ ವಾಟ್ ವಿ ಕಾಲ್ ಇಸ್ ಲೂಪಸ್ ನೆಫ್ರೈಟಿಸಲ್ಲಿ ಪ್ರೋಟೀನ್ ಹೋಗೋದು ಎಲ್ಲ ಅಷ್ಟು ನಿಮಗೆ ಗೊತ್ತಾಗೋದಿಲ್ಲ. ಬಟ್ ಲೇಟೆಸ್ಟ್ ಸ್ಟೇಜಸಲ್ಲಿ BP ಜಾಸ್ತಿ ಆಗುವಂಥದ್ದು, ಕೈಕಾಲು ಊತ ಬರುವಂಥದ್ದು, ಕಿಡ್ನಿಯಲ್ಲಿ ಮೂತ್ರ ಬರದೇ ಇರುವಂಥದ್ದು, ಕ್ರಿಯಾಟಿನಿನ್ ಜಾಸ್ತಿ ಆಗುವಂಥದ್ದು. ಸೊ ಇಟ್ ವಿಲ್ ಬಿ ಲೈಕ್ ಎಂಡ್ ಸ್ಟೇಜ್ ಡಿಸೀಸ್ಗೆ ಹೋಗ್ತದೆ. ಅಷ್ಟೇ ಅಲ್ಲದೆ ಮೆದುಳಲ್ಲಿ ಆದರೂ ಕೂಡ ಸ್ಟ್ರೋಕ್, ಮಲ್ಟಿಪಲ್ ಸ್ಟ್ರೋಕ್ಸ್ ಆಗ್ಬೋದು, ಪದೇ ಪದೇ ಸ್ಟ್ರೋಕ್ ಆಗಿ ಅದಕ್ಕೆ ಮೂಲ ಕಾರಣ ಸಿಗದೇ ಇದ್ದರೆ, ಬರೀ ನಾವು ಆ್ಯಂಟಿಪ್ಲೇಟ್ಲೆಟ್ಸ್ ಹಾಕಿದ್ರೆ ಆ ಮೂಲನ ನಾವು ಕಂಟ್ರೋಲ್ ಮಾಡದೇ ಇದ್ದರೆ ಇದು ಆಗ್ತಾ ಹೋಗ್ತದೆ. ಸೊ ದ ಎಂಡ್ ಡ್ಯಾಮೇಜ್ ವಾಟ್ ವಿ ಕಾಲ್ ಇಸ್ ಡ್ಯಾಮೇಜ್ ಅಕ್ರೂವಲ್ ಇನ್ ಲೂಪಸ್ SLE ಅಂತ ಹೇಳ್ತೇವೆ. ಸೊ ಮೇಜರ್ ಆರ್ಗನ್ಸ್ ಅದು ಡ್ಯಾಮೇಜ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡ್ತದೆ. ಸೊ ಸಮ್ಟೈಮ್ಸ್ ಅದು ಸಿವಿಯರ್ ಆದರೆ ಡೆತ್ ಕೂಡ ಆಗ್ತದೆ. ದಟ್ ಇಸ್ ವಾಟ್ ಇಟ್ ಇಸ್. ಯಾಕಂದರೆ ಇಮ್ಯೂನ್ ಸಿಸ್ಟಮ್ ಇಸ್, ನಮ್ಮ ಆರ್ಗನ್ಸ್ ಫೇಲ್ ಆದರೆ, ಮೇನ್ ಆಗಿ ನಮ್ಮ ಆರ್ಗನ್ಸ್ ಬೇಕು. ಸೊ ಅದು ಫೇಲ್ ಆದರೆ ಇಟ್ ಕ್ಯಾನ್ ಈವನ್ ಲೀಡ್ ಟು ಡೆತ್ ಇಫ್ ಇಟ್ಸ್ ನಾಟ್ ಟೇಕನ್ ಕೇರ್ ಪ್ರಾಪರ್ಲಿ. ಇವಾಗ ಅಕಸ್ಮಾತ್ ಆಗಿ ಲೂಪಸ್ ಇರುವಂತಹ ಮಹಿಳೆಯರು ಗರ್ಭ ಧರಿಸಬಹುದಾ? ಅಕಸ್ಮಾತ್ ಆಗಿ ಗರ್ಭಧಾರಣೆ ಆದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂತ. ಎಸ್, ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ಯಾಕಂದರೆ ಡೆಫಿನೆಟ್ಲಿ ಒಂದು ಹೆಣ್ಣಿಗೆ ಮದುವೆ ಆದ ನಂತರ ತಾಯಿ ಆಗಬೇಕು ಅನ್ನೋ ಆಸೆ ಇದ್ದೇ ಇರ್ತದೆ. ಸೊ ನಾವು ಕೂಡ ಆ್ಯಸ್ ರುಮಟಾಲಜಿಸ್ಟ್ ವಿ ಆಲ್ಸೋ ಸಪೋರ್ಟ್ ದಿಸ್. ಆದರೆ ಒಂದು ಕ್ರೈಟೀರಿಯಾ ಇದೆ. ಈಗ ಆ್ಯಕ್ಟಿವ್ ಲೂಪಸ್ ಅಂದರೆ, ಅಥವಾ ಲೂಪಸ್ಸಿಂದ ನಿಮಗೆ ಆರ್ಗನ್ ಡಿಸ್ಫಂಕ್ಷನ್ ಆಗಿದ್ರೆ, ಅಂದರೆ ಪ್ರಭಾವ ಬೀರಿದ್ರೆ ನಿಮ್ಮ ಕಿಡ್ನಿ ಮೇಲೆ ಅಥವಾ ಹಾರ್ಟ್ ಮೇಲೆಲ್ಲ ಪ್ರಭಾವ ಬೀರಿದ್ರೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಲೂಪಸ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ನಾವು ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಅಂದರೆ ಲೋ ಡಿಸೀಸ್ ಆ್ಯಕ್ಟಿವಿಟಿ, ಅಂದರೆ ಮೇಜರ್ ಮದ್ದಲ್ಲಿ ಇರೋದಿಲ್ಲ, ನಿಮ್ಮ ಡಿಸೀಸ್ ಏನಿದೆ ಕಂಟ್ರೋಲಲ್ಲಿದೆ, ಅಟ್ಲೀಸ್ಟ್ 6 months ಪರ್ಟಿಕ್ಯುಲರ್ ಅವಸ್ಥೆಯಲ್ಲಿ ಇರಬೇಕಾಗ್ತದೆ. ಸೊ ಹಾಗಿರಬೇಕಾದ್ರೆ ನಾವು ಪ್ರೆಗ್ನೆನ್ಸಿಗೆ ಗ್ರೀನ್ ಸಿಗ್ನಲ್ ಕೊಡ್ತೇವೆ. ಸೊ ಇದಕ್ಕೆ ನಾವು ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಕೂಡ ಮಾಡ್ತೇವೆ. ಯಾಕಂದರೆ ನಾವು ಪೇಷಂಟಿಗೆ ಪ್ರೆಗ್ನೆಂಟ್ ಆಗಬೇಕಾದ್ರೆ ಯಾವುದೆಲ್ಲ ಜಾಗ್ರತೆ ವಹಿಸಬೇಕು, ಕೆಲವು ಟೆಸ್ಟ್ಗಳು ಯಾವುದೆಲ್ಲ ಮಾಡಬಹುದು, ಅದೆಲ್ಲ ಓಕೆ ಇದೆಯಾ, ಇಸ್ ಇಟ್ ಆಲ್ ವಿದಿನ್ ಲಿಮಿಟ್ಸ್. ಸಾಮಾನ್ಯವಾಗಿ ನಾವು ANA ಪ್ರೊಫೈಲ್, ಕೆಲವು ಟೆಸ್ಟ್ಗಳು ಇದೆಲ್ಲ ಮಾಡ್ತೇವೆ. CBC ಹಿಮೋಗ್ಲೋಬಿನ್ ನೋಡುವಂಥದ್ದು, ಕಿಡ್ನಿ ಫಂಕ್ಷನ್ ನೋಡುವಂಥದ್ದು, ಕ್ರಿಯಾಟಿನಿನ್, ಯೂರಿನ್ ಎಲ್ಲ ನೋಡುವಂಥದ್ದು, ಇದೆಲ್ಲ ಮಾಡ್ತೇವೆ. ಅದೆಲ್ಲ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದು ಪೇಷಂಟು ಚೆನ್ನಾಗಿದೆ, ಮೆಡಿಸಿನ್ಸ್ ತುಂಬ, ಅಂದರೆ ಮೆಡಿಸಿನ್ಸಲ್ಲಿ ಶಿ ಇಸ್ ಡೂಯಿಂಗ್ ವೆಲ್, ಅಂದರೆ ಆ ಲೆವೆಲ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಲೋ ಡಿಸೀಸ್ ಆ್ಯಕ್ಟಿವಿಟಿಲಿ ಇದೆ, ರೆಮಿಷನಲ್ಲಿದೆ ಅಂತಾದರೆ ನಾವು ಪ್ರೆಗ್ನೆನ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಬಟ್ ಕೌನ್ಸಿಲಿಂಗು ಮಾಡ್ತೇವೆ. ಕೆಲವು ಸಲ ಪೇಷಂಟ್ ಫ್ಲೇರು ಆಗ್ಬೋದು. ಫ್ಲೇರ್ ಅಂದರೆ ಈಗ ಮೈಲ್ಡ್ ಫ್ಲೇರ್ಸ್ ಇರಬಹುದು, ಬಟ್ ಆ ಇನ್ಫಾರ್ಮೇಷನ್ ನಾವು ಕೊಡಲೇಬೇಕು. ಬಟ್ ಹವೆವರ್ ಕರೆಕ್ಟ್ ಟ್ರೀಟ್ಮೆಂಟ್ ಮತ್ತು ಫಾಲೋಅಪ್ಪಲ್ಲಿದ್ದರೆ ಡಾಕ್ಟರ್ ಹತ್ರ ನೀವು ಹೇಳಿದ್ದೀರಾ, ಡಾಕ್ಟರ್ ಹೇಗೆ ಹೇಳಿದ್ದಾರೆ ಹಾಗೆ ನೀವು ಬಂದು ಕನ್ಸಲ್ಟ್ ಮಾಡ್ತಾ ಇದ್ದು ಮದ್ದು ಅಡ್ಜಸ್ಟ್ ಹೇಗೆ ಮಾಡಿದ್ದಾರೆ ಅದನ್ನು ತೊಗೊಳ್ತಾ ಇದ್ದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ, ಟು ಅನ್ ಎಕ್ಸ್ಟೆಂಟ್ ನಾವು ಪ್ರೆಗ್ನೆನ್ಸಿಯನ್ನು ವಿದೌಟ್ ಮಚ್ ಕಾಂಪ್ಲಿಕೇಶನ್ಸ್ ಮಾಡ್ಬೋದು. ಓಕೆ, ಇನ್ನು ಲೂಪಸ್ಗೆ ಒಂದು ಚಿಕಿತ್ಸಾ ಕ್ರಮದ ಬಗ್ಗೆ ಹೇಳೋದಾದರೆ ಯಾವ ರೀತಿಯ ಚಿಕಿತ್ಸೆಗಳಿವೆ? ಎಸ್, ಸೊ ಈಗ ನಾನು ಲೂಪಸಲ್ಲಿ ಈಗ ಬಿಫೋರ್ ಐ ಟಾಕ್ ಅಬೌಟ್ ದ ಟ್ರೀಟ್ಮೆಂಟ್, ಈಗ ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾವು ಹೇಳಿದಾಗೆ ಕೆಲವು ಪೇಷಂಟ್ಸಿಗೆ ಬಿಫೋರ್ ಐ ಟಾಕ್ ಅಬೌಟ್ ದ ಟ್ರೀಟ್ಮೆಂಟ್, ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಲೂಪಸ್ಸಿಂದ ಕೆಲವು ಪ್ರಾಬ್ಲಮ್ಸ್ ಬರಬಹುದು. ಅಂದರೆ ಕರೆಕ್ಟ್ ಕಂಟ್ರೋಲ್ ಇಲ್ಲದೆ ಇದ್ದರೆ, ಒಂದು ಪದೇ ಪದೇ ಅವರಿಗೆ ಅಬಾರ್ಷನ್ ಆಗುವಂಥದ್ದು, ಇಲ್ಲ ಪ್ರೀಟರ್ಮ್ ಡೆಲಿವರಿ ಅಂದರೆ ಬಾಡಿಯಲ್ಲಿ ಸ್ವಲ್ಪ ಸೈಟೋಕೈನ್ ಸ್ಟ್ರೆಸ್ ಇರಬೇಕಾದ್ರೆ 9 ತಿಂಗಳ ಮುಂಚೆ 37 ವೀಕ್ಸ್ ಅಂತ ಹೇಳ್ತೇವೆ, ಅದಕ್ಕಿಂತ ಮುಂಚೆ ಡೆಲಿವರಿ ಆಗುವಂಥದ್ದು, ಇಲ್ಲ
ಅಮ್ಮನಲ್ಲಿ ಅಂದರೆ ಗರ್ಭಿಣಿಯಲ್ಲಿ BP ಜಾಸ್ತಿ ಆಗುವಂಥದ್ದು. ಸೊ ಇದೆಲ್ಲ ಎಕ್ಲಾಂಪ್ಸಿಯಾ ಅಂತ ಏನು ಹೇಳ್ತೇವೆ. ಸೊ ಇದೆಲ್ಲ ಆಗುವಂಥ ಚಾನ್ಸಸ್. ಮತ್ತು ಮಗುವಲ್ಲಿ ಸ್ವಲ್ಪ ಗ್ರೋತ್ ರೆಸ್ಟ್ರಿಕ್ಷನ್, ಅಂದರೆ ಮಗುವ ಬೆಳವಣಿಗೆ ಸರಿ ಆಗದೇ ಇರುವಂಥದ್ದು. ಸೊ ಇದು ಕೆಲವು ಸಲ ಏನಾಗ್ತದೆ ಅಂದರೆ ಕೆಲವು ಪ್ರೆಗ್ನೆಂಟ್ ಲೇಡೀಸಲ್ಲಿ ಈ ಥರ ಕೆಲವು ಅಂದರೆ ಕೆಲವು ಸಲ ಈ ಲೂಪಸ್ ಅನ್ನೋದು ಮೈಲ್ಡ್ ಫ್ಲೇರಿಗೆ ಹೋಗ್ಬೋದು. ಬಟ್ ಆ ಟೈಮಲ್ಲಿ ಅದೇ ನಾವು ಕರೆಕ್ಟ್ ಫಾಲೋಅಪ್ಪಲ್ಲಿದ್ದರೆ ಮದ್ದು ಎಲ್ಲ ಕೊಟ್ಟು ಆ ಇಮ್ಯೂನ್ ಸಿಸ್ಟಮನ್ನು ಕಂಟ್ರೋಲ್ ಮಾಡಿ ವಿ ಕ್ಯಾನ್ ಹ್ಯಾವ್ ಸಕ್ಸಸ್ಫುಲ್ ಡೆಲಿವರೀಸ್. ಆದರೆ ಫ್ಲೇರ್ಸು ಎಕ್ಸ್ಪೆಕ್ಟ್ ಮಾಡಬೇಕಾಗ್ತದೆ. ಬಟ್ ಮೋಸ್ಟ್ಲಿ ಬಿಕಾಸ್ ಪೇಷಂಟ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ರೆಮಿಷನಲ್ಲಿದ್ದರೆ ಇದು ಆಲ್ಮೋಸ್ಟ್ ತುಂಬ ನೆಗ್ಲಿಜಿಬಲ್ ಅಮೌಂಟ್ಸಲ್ಲಿ ಇರ್ಬೋದು. ಸೊ ದೇ ಕ್ಯಾನ್ ಹ್ಯಾವ್ ಅ ನಾರ್ಮಲ್ ಡೆಲಿವರಿ. ಪ್ರಿಕಾಷನ್ಸ್ ಬಗ್ಗೆ ಹೇಳೋದಾದ್ರೆ ಪ್ರಿಕಾಷನ್ಸ್ ಅಂದರೆ ಯಾವುದ್ರ ಬಗ್ಗೆ ಪ್ರಿಕಾಷನ್ಸ್? ಈಗ ಗರ್ಭಧಾರಣೆ ಮಾಡಬೇಕು ಅಂತ ಇದ್ರೆ ಅವರಿಗೆ ಲೂಪಸ್ ಇದ್ದವರಿಗೆ, ಸೊ ಅಂಥವರಿಗೆ ಪ್ರಿಕಾಷನ್ಸ್ ಅಂದರೆ ಒಂದು ದೇ ಹ್ಯಾವ್ ಟು ಕನ್ಸಲ್ಟ್ ಡಾಕ್ಟರ್. ಅವರ ರೊಮಟಾಲಜಿಸ್ಟ್ ಏನಿದೆ ಅವ್ರ ಹತ್ರ ಅವ್ರು ಕೇಳಬೇಕು, ಅಂದರೆ ಯಾವಾಗ ನಾನು ಪ್ರೆಗ್ನೆನ್ಸಿಗೆ ಹೋಗ್ಬೋದಾ ಮೇಡಮ್ ಅಂತ ಹೇಳಿ. ಯಾಕಂದರೆ ಡಿಸೀಸ್ ಕಂಟ್ರೋಲ್ ಯಾವಾಗ ಇರ್ತದೆ ರೊಮಟಾಲಜಿಸ್ಟ್ ಟ್ರೀಟಿಂಗ್ ಡಾಕ್ಟರ್ಗೆ ಯಾವಾಗ ಅನಿಸ್ತದೆ ಎಸ್ ಈಗ ನೀವು ಹೋಗ್ಬೋದು, ನಿಮ್ಮ ಡಿಸೀಸ್ ಕಂಟ್ರೋಲಲ್ಲಿದೆ, 6 months ನೀವು ರೆಮಿಷನಲ್ಲಿದ್ದೀರಾ, ಯು ಆರ್ ಫಿಟ್ ಆ್ಯಂಡ್ ಸೇಫ್ ಟು ಗೋ ಅಂತ ಹೇಳಬೇಕಾದ್ರೆ ಆವಾಗ ಅವರು ಪ್ರೆಗ್ನೆನ್ಸಿಗೆ ದೇ ಕ್ಯಾನ್ ಗೋ ಹೆಡ್ ಆ್ಯಂಡ್ ಸ್ಟಾರ್ಟ್. ಮತ್ತು ಅದಕ್ಕೆ ಬೇರೆ ಪ್ರಿಕಾಷನ್ಸ್ ಅಂದರೆ ಮದ್ದುಗಳನ್ನು ದಯವಿಟ್ಟು ನಿಲ್ಲಿಸ್ಬೇಡಿ. ಎಷ್ಟೋ ಕಡೆ ಈ ಥರ ಆಗ್ತದೆ ಅಂದರೆ ನಾವು ಚಿಕಿತ್ಸೆ ಸ್ಟಾರ್ಟ್ ಮಾಡಿದ ನಂತರ ಸ್ಟಿರಾಯ್ಡ್ಸ್ ಕೊಡ್ತಾ ಇದ್ದಾರೆ. ಪಕ್ಕದ ಮನೆಯವ್ರು ಹೇಳಿದ್ರು, ನನ್ನ ಆಂಟಿ ಹೇಳಿದ್ರು ತುಂಬ ಪ್ರಾಬ್ಲಮ್ ಆಗ್ತದಂತೆ, ಬೋನ್ಸ್ ವೀಕ್ ಆಗ್ತದಂತೆ, ಸೊ ತೊಗೊಳ್ಬಾರ್ದಂತೆ, ಹಾಗೆ ಹೀಗೆ ದಪ್ಪ ಆಗ್ತಾರಂತ ಹೇಳಿ ಸಡನ್ನಾಗಿ ಮೆಡಿಸಿನ್ ಸ್ಟಾಪ್ ಮಾಡಿ ಬರ್ತಾರೆ. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಡಿಸ್ಹಾರ್ಟ್ನಿಂಗ್. ನಾವು ಡಯಾಗ್ನೋಸಿಸ್ ಎಲ್ಲ ಮಾಡಿ ಕರೆಕ್ಟ್ ಒಂದು ಪೇಷಂಟಿಗೆ ಒಳ್ಳೇದಾಗಲಿ ಅಂತ ನಾವು ಕಳಿಸಿದ್ರೆ ಒಂದು 2-3 ತಿಂಗಳು ಪೇಷಂಟ್ ಪತ್ತೇನೇ ಇರಲ್ಲ. ಮತ್ತೆ ದೇ ಕಮ್ ಬ್ಯಾಕ್ ಟು ಅಸ್ ವಿತ್ ಸಿವಿಯರ್ ಡ್ಯಾಮೇಜ್. ಆಗ ವಿ ಫೀಲ್ ವೆರಿ ಸಾರಿ. ಯಾಕಂದರೆ ಡ್ಯಾಮೇಜ್ ಆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಆ ಟೈಮಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ, ಬಿಕಾಸ್ ಟೈಮ್ ಇರೋದಿಲ್ಲ. ಅದು ಆರ್ಗನ್ ಡಿಸ್ಫಂಕ್ಷನ್ ಆದರೆ ಆ ಇಮ್ಯೂನ್ ಸಿಸ್ಟಮ್ನ ಅಟ್ಟಹಾಸ ಜಾಸ್ತಿ ಆಗಿ ಅದು ನಮ್ಮ ಅಂಗಗಳಿಗೆ ಡ್ಯಾಮೇಜ್ ಮಾಡಿದರೆ ಅದನ್ನ ರಿಕವರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದ್ಯಾಟ್ ಪೀರಿಯಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಆಗಿ ಮತ್ತೆ ಮದ್ದೆಲ್ಲ ಸ್ಟಾಪ್ ಮಾಡಿ ವಾಪಸ್ ಬರಬೇಕಾದ್ರೆ ಆಲ್ರೆಡಿ ಇಟ್ ಇಸ್ ಲೇಟ್. ಸೊ ಆ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಡಾಕ್ಟ್ರ್ ಹತ್ರ ನಿಮ್ಮ ಟ್ರೀಟ್ಮೆಂಟ್ ತೊಗೊಳ್ಳೋದಂತಾದರೆ ದಯವಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಿಮ್ಮ ಡಾಕ್ಟ್ರ್ ಹತ್ರ ಕೇಳಿ. ದೇ ಆರ್ ಆಲ್ವೇಸ್ ದೇ ಟು ಆನ್ಸರ್ ಯುವರ್ ಕ್ವೆಶನ್ಸ್. ಸ್ಟೀರಾಯ್ಡ್ಸ್ ಯಾವತ್ತಿಗೂ ಇಟ್ ಇಸ್ ನಾಟ್ ಅ ಡೇಂಜರ್. ಕರೆಕ್ಟ್ ಟೈಮಲ್ಲಿ ತೊಗೊಂಡು, ಅಂದರೆ ಕರೆಕ್ಟ್ ಡ್ಯೂರೇಷನಲ್ಲಿ ತೊಗೊಂಡು, ಕರೆಕ್ಟ್ ಡೋಸ್ ಡಾಕ್ಟ್ರ್ ಹೇಳ್ದಾಗೆ ತೊಗೊಂಡು ಫಾಲೋ ಅಪ್ ಮಾಡಿದ್ರೆ ಇಟ್ ಇಸ್ ಡೆಫಿನೆಟ್ಲಿ ಅ ಲೈಫ್ ಸೇವರ್. ಅದಕ್ಕೊಂದು ಕ್ರಮ ಇದೆ. ಬಿಕಾಸ್ ಕೆಲವರು ಹೀಗೆ ಸ್ಟೀರಾಯ್ಡ್ಸ್ ನೋಡ್ಬಿಟ್ಟು ಇದು ತೊಗೊಳ್ತಾ ಇದ್ದೀರಾ ಸ್ಟಾಪ್ ಮಾಡಿ ಅಂತೆಲ್ಲ ಹೇಳಿ ಅವರು ಪಾಪ ಭಯಪಟ್ಟು ಸ್ಟಾಪ್ ಮಾಡ್ತಾರೆ. ಅಷ್ಟೊಂದು ಭಯ ಪಡೋದು ಯಾಕೆ ಅಂತ ಸ್ಟೀರಾಯ್ಡ್ಸ್ಗೆ? ಸ್ಟೀರಾಯ್ಡ್ಸ್ ಅಂದರೆ ಒಂದು ಲಾಂಗ್ ಟರ್ಮ್, ಅಂದರೆ ಡಾಕ್ಟರ್ ಹೇಳಿದ ಟೈಮಿಂದ, ಅಂದರೆ ಟೈಮ್ ಮೀರಿ ತೊಗೊಂಡ್ರೆ ಡಯಾಬಿಟಿಸ್ ಬರ್ತದೆ, ಒಂದು BP ಚಾನ್ಸಸ್ ಇರ್ತದೆ, BP ಆಗುವಂಥದ್ದು, ಮತ್ತು ವೆಯ್ಟ್ ಗೇನ್ ಆಗ್ತದೆ, ಬೋನ್ ಮೇಲೆ ಪರಿಣಾಮ ಬೀಳ್ಬೋದು, ಆಸ್ಟಿಯೋಪೊರೋಸಿಸ್ ಅಂತ ಏನು ಹೇಳ್ತೇವೆ ಆ ಪರಿಣಾಮ ಬೀಳ್ಬೋದು. ಸೊ ಅದಕ್ಕೋಸ್ಕರ ನಾವು ಆದಷ್ಟು, ಮತ್ತು ಅರ್ಲಿ ಕ್ಯಾಟ್ರಾಕ್ಟ್ಸ್ ಆಗುವಂಥದ್ದು, ಸೊ ಇದೆಲ್ಲ ಬರ್ತದೆ. ಬಟ್ ಇದು ಓನ್ಲಿ ಇಫ್ ಯು ಟೇಕ್ ಇಟ್ ಅನ್ರೆಗ್ಯುಲೇಟೆಡ್. ಡಾಕ್ಟರ್ನ ಸಲಹೆ ಇಲ್ಲದೆ ನೀವೇ ಕಂಟಿನ್ಯೂ ಮಾಡ್ತಾ ಹೋದರೆ ದ್ಯಾಟ್ ಕ್ಯಾನ್ ಕಾಸ್. ಬಟ್ ಅದರ್ವೈಸ್ ಇನ್ ರೆಗ್ಯುಲೇಟೆಡ್ ಅಮೌಂಟ್ಸ್ ಇಟ್ ಇಸ್ ಅ ಲೈಫ್ ಸೇವರ್. ಓಕೆ, ಯಾವಾಗ ಅದು ಅಗತ್ಯ ಆಗಿರುತ್ತೆ ಸ್ಟೀರಾಯ್ಡ್ಸ್ ಅನ್ನೋದು? ಅದೇ ನಾವು ಯೂಶ್ವಲಿ ಎಸ್ಲಿ ಟ್ರೀಟ್ಮೆಂಟ್ ಏನಂದರೆ ಸ್ಟಾರ್ಟಿಂಗ್ ಥೆರಪಿಯಲ್ಲಿ ನಾವು ಕೊಡ್ತೇವೆ. ಯಾಕಂದರೆ ಸ್ಟೀರಾಯ್ಡ್ಸ್ ನಾನು ಹೇಳಿದಾಗೆ ತಕ್ಷಣಕ್ಕೆ ಕಂಟ್ರೋಲ್, ಅಂದರೆ ಲಗಾಮ್ ತರಲಿಕ್ಕೆ ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಸ್ಟೀರಾಯ್ಡ್ಸ್ ಡೆಫಿನೆಟ್ಲಿ ಅಗತ್ಯ ಇರ್ತದೆ. ಯಾವ ಡೋಸ್ ಎಷ್ಟು ಬೇಕು ಆ ಡಿಸೀಸ್ನ ಮೇಲೆ ಇರ್ತದೆ. ಅಂದರೆ ಸಿವಿಯರ್ ಡಿಸೀಸ್ ಇದ್ದರೆ ನಾವು ಆಲ್ಮೋಸ್ಟ್ 1000 mg ಅಷ್ಟು ಕೊಡ್ತೇವೆ. ಅದಕ್ಕೆ ಪಲ್ಸ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತೇವೆ. ಯಾಕಂದರೆ ಅದು ನಿಯಂತ್ರಣಕ್ಕೆ ತರಲಿಕ್ಕೆ ಅಷ್ಟು ಬೇಕಾಗ್ತದೆ. ಬಟ್ ಕೆಲವು ಸಲ ಟೈಮ್ ಹೋಗ್ತಾ ವಿ ಕ್ಯಾನ್ ಸ್ಟಾರ್ಟ್ ಕಮಿಂಗ್ ಡೌನ್ ಆನ್ ದ ಡೋಸ್. ಅಂದರೆ ನಾವು ನೋಡಿ ಪೇಷಂಟ್ಸಿಗೆ ಹೇಗೆ ಇದ್ದಾರೆ ಅವರು ಟೆಸ್ಟ್ ಎಲ್ಲ ಮಾಡಿ, ಸಿಮ್ಟಮ್ಸ್ ನೋಡಿ ಎಲ್ಲ ಟೆಸ್ಟ್ ಎಲ್ಲ ಕೋರಿಲೇಟ್ ಮಾಡಿ ನಾವು ಮದ್ದು ಕಮ್ಮಿ ಮಾಡ್ತಾ ಬರ್ತೇವೆ. ಬಟ್ ಅದರ ಜೊತೆಗೆ ಕೆಲವು ಇಂಪಾರ್ಟೆಂಟ್ ಮೆಡಿಕೇಷನ್ಸ್ ಇರ್ತದೆ. ಮೋಸ್ಟ್ ಕಾಮನ್ ಆಗಿ ನಾವು ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಂತ ಏನೋ ಮದ್ದಿದೆ, ಅದು ಕೊಡ್ತೇವೆ. ಅದು ಎಲ್ಲ ಲೂಪಸ್ ಪೇಷಂಟ್ಸಲ್ಲೂ ಕೊಡ್ತೇವೆ ಅಂಟಿಲ್ ಅನ್ಲೆಸ್ ಕಾಂಟ್ರಾ ಇಂಡಿಕೇಟೆಡ್, ಅಂದರೆ ಕಣ್ಣಿದ್ದು ಪರೀಕ್ಷೆ ಮಾಡಬೇಕಾಗ್ತದೆ. ಸೊ ಅದೆಲ್ಲ ಓಕೆ ಇದ್ದರೆ ಹೆಚ್ಚಿಗೆ ನಾವು ಮದ್ದು ಕೊಡ್ತೇವೆ. ಮತ್ತು ಬೇರೆ ಮದ್ದುಗಳು ಮೈಕೋಫಿಲೇಟ್ ಮಾಫಿಟಿಲ್ ಇರಬಹುದು, ಅಥವಾ ಮೆಥೋಟ್ರೆಕ್ಸಿಟ್ ಇರ್ಬೋದು ಜಾಯಿಂಟ್ ಪೇನ್ಸ್ ಇದ್ದರೆ, ಇಲ್ಲ ಸೈಕ್ಲೋಫಾಸ್ಮೈಡ್ ಸಿವಿಯರ್ ಕೇಸಸಲ್ಲಿ ರಿಟಾಕ್ಸಿಮ್ಯಾಬ್. ಸೊ ಇಂಥದ್ದೆಲ್ಲ ಕೆಲವು ಮೆಡಿಸಿನ್ಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಪೇಷಂಟ್ಸ್ ಅವರದ್ರಲ್ಲಿ ಇರ್ತಾರೆ ಕೂಡ. ಸೊ ದಟ್ಸ್ ಐ ಆಮ್ ಜಸ್ಟ್ ಮೆನ್ಷನಿಂಗ್ ದೋಸ್ ಮೆಡಿಸಿನ್ಸ್. ಈ ಮದ್ದುಗಳು ಲಾಂಗ್ ಟರ್ಮ್ ಇರ್ತದೆ. ಈಗ ಎಷ್ಟು ಜನ ಪೇಷಂಟ್ಸ್ ಕೇಳ್ತಾರೆ, ಅಯ್ಯೋ ಡಾಕ್ಟ್ರೇ ನಾವು ಇಷ್ಟು ತೊಗೊಳ್ಬೇಕಾ ಅಂತ ಹೇಳಿ. ಬಟ್ ಇದು ನಿಮ್ಮ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅದಕ್ಕೆ ಹೇಗೆ ತೊಗೊಳ್ತೀರಾ ಇದು ಕೂಡ ತೊಗೊಳ್ಬೇಕು. ಬಟ್ ಡೌನ್ ದ ಲೈನ್ ಕರೆಕ್ಟ್ ಮೆಡಿಸಿನ್ಸ್ ತೊಗೊಂಡ್ರೆ ಆ ಮದ್ದಿನ ಡೋಸ್ ಏನಿದೆ ಅದು ಕಡಿಮೆ ಮಾಡ್ತಾ ಬರ್ಬೋದು.
ಓಕೆ, ಇನ್ನು ಔಷಧಿಗಳಿದ್ದು ಲೈಫ್ ಟೈಮ್ ಇರುತ್ತಾ ಹಾಗಿದ್ರೆ? ಎಸ್. ಸೊ ಲೈಫ್ ಟೈಮ್ ಅಂದರೆ ನಾನು ಹೇಳಿದಾಗೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಏನಿದೆ, ಈ ಮದ್ದು ಯೂಶ್ವಲಿ ಲೈಫ್ ಟೈಮ್ ಅವ್ರು ಲಾಂಗ್ ಟರ್ಮ್ ಇರ್ತದೆ, ವಿಚ್ ಇಸ್ ಅ ವೆರಿ ಸೇಫ್ ಮದ್ದು. ನಾವು ಪ್ರೆಗ್ನೆನ್ಸಿಯಲ್ಲೂ ಕೂಡ ಬ್ರೆಸ್ಟ್ ಫೀಡಿಂಗಲ್ಲೂ ಈ ಮದ್ದು ಕೊಡ್ತೇವೆ. ಆದರೆ ಕೆಲವು ಮದ್ದುಗಳು, ಈಗ ನಾವು ಪ್ರತಿಯೊಂದು ಆರ್ಗನ್ ಇನ್ವಾಲ್ವ್ಮೆಂಟ್, ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿ ಪ್ರಾಬ್ಲಮ್ ಆದರೆ ಒಂದು ಮೆಡಿಸಿನ್ ಮೈಕೋಫಿಲೆಟ್ ಮೊಫಿಟಿಲ್ ಅಂತ ಕೊಡ್ತೇವೆ, ಸೈಕ್ಲೋಫಾಸ್ಮೇಟ್ ಅಂತ ಕೊಡ್ತೇವೆ. ಸೊ ದೀಸ್ ಮೆಡಿಸಿನ್ಸ್ ನಾವು ಮೇ ಬಿ ಫಾರ್ 1 or 2 years, ಅಂದರೆ ಅದು ನಮಗೆ ಕನ್ಫರ್ಮ್ ಆಗಬೇಕು, ಓಕೆ ಈಗ ಇಮ್ಯೂನ್ ಸಿಸ್ಟಮ್ ಕಂಟ್ರೋಲಿಗೆ ಬಂದಿದೆ, ಕಿಡ್ನಿ ಡ್ಯಾಮೇಜ್ ಇಲ್ಲ, ಸರಿ ಹೋಗ್ತಾ ಇದೆ ಅಂತ ನಾವು ಕ್ರಮೇಣ ಅದರ ಡೋಸ್ನ ಕಮ್ಮಿ ಮಾಡ್ತಾ ಬರ್ತೇವೆ. ಸ್ಲೋಲಿ ಡೌನ್ ದ ಲೈನ್ ಇಫ್ ಯು ಸೇ, ಆ್ಯಂಡ್ ಸಿಂಪಲ್ ಆನ್ಸರ್ ಎಸ್, ಇಟ್ ಇಸ್ ಲೈಫ್ ಲಾಂಗ್. ಬಟ್ ಎಲ್ಲ ಮೆಡಿಸಿನ್ಸ್ ಇರಲ್ಲ, ಆ್ಯಂಡ್ ಡೋಸ್ ಕೂಡ ತುಂಬ ಕಡಿಮೆಯಲ್ಲಿ ಇರ್ತದೆ. ಓಕೆ, ಇನ್ನು ಇನ್ವಿಸಿಬಲ್ ಇಲ್ನೆಸ್ ಇರುತ್ತೆ. ಸೊ ಇಂಥ ಸಮಯದಲ್ಲಿ ಅದು ಎಮೋಷ್ನಲ್ ಆಗಿ ಏನಾದರೂ ಅಟ್ಯಾಕ್ ಆಗುವಂತಹ ಪರಿಣಾಮ ಬೀರುವಂಥ ಚಾನ್ಸಸ್ ಇರುತ್ತೆ? ಎಸ್. ಸೊ ಇನ್ವಿಸಿಬಲ್ ಇಲ್ನೆಸ್, ಆಸ್ ಯು ರೈಟ್ಲಿ ಮೆನ್ಷನ್ಡ್, ದಿಸ್ ಇಸ್ ಎಷ್ಟೋ ಜನ ಪೇಷಂಟ್ಸಿಗೆ ಮದ್ದು ಕೊಡೋಕ್ಕಿಂತ ಜಾಸ್ತಿ ಅವರಿಗೆ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ತಾರೆ. ದೈಹಿಕವಾಗಿ ಪಾಪ ಜಾಯಿಂಟ್ ಪೇನ್ಸ್ ಇರ್ತದೆ, ಅಥವಾ ಫಟೀಗ್ ಇರ್ತದೆ, ರಕ್ತಹೀನತೆ ಇದೆಲ್ಲ ಇದ್ರೂ ಕೂಡ ಮಾನಸಿಕವಾಗಿ ಇಷ್ಟು ಮದ್ದು ತೊಗೊಳ್ಬೇಕಲ್ಲ ಅಂತ ಎಷ್ಟೋ ಜನ ಇಮೋಷ್ನಲಿ ತುಂಬ ಡೌನ್ ಆಗ್ತಾರೆ. ದಿಸ್ ಇಸ್ ವೇರ್ ವಿ ಹ್ಯಾವ್ ಟು ಅಡ್ರೆಸ್. ಯಾಕಂದರೆ ಯಾವಾಗ ಮಾನಸಿಕ ಖಿನ್ನತೆ ಬರ್ತದೆ, ಆಗ ನಮ್ಮ ರೋಗ ಕೂಡ ಕರೆಕ್ಟಾಗಿ ಕಂಟ್ರೋಲಲ್ಲಿ ಇರುವುದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಅಂಥ ಸ್ಥಿತಿಯಲ್ಲಿ ಅವರು ಡಾಕ್ಟರ್ಸ್ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ನಮಗೆ ಕೌನ್ಸಿಲಿಂಗ್ ಕೊಡ್ಬೋದು ಅವರಿಗೆ. ಆದಷ್ಟು ಈ ಸೋಷಿಯಲ್ ಸಪೋರ್ಟ್ ಗ್ರೂಪ್ಸ್ ಏನಿದೆ ಅದರದ್ದು, ಮತ್ತು ಈ SLE ಗ್ರೂಪ್ಸ್ ಅಂತಲೇ ಸೊ ಅವ್ರ ಜೊತೆ ಬೆರಿಬೇಕಾದ್ರೆ ತಿಳಿಸಿ, ನಂತರನೂ ಇನ್ನೊಬ್ಬರು ಇದ್ದಾರೆ. ಸೊ ಹೌ ಆರ್ ದಿ ಕೋಪಿಂಗ್ ಅಪ್ ಇನ್ ಲೈಫ್? ಯಾಕಂದರೆ SLE ಪೇಷಂಟ್ಸ್ ಶುಡ್ ನಾಟ್ ಬಿ ಡಿಪ್ರೈವ್ಡ್ ಆಫ್ ಎನಿ ಅಪಾರ್ಚುನಿಟೀಸ್. ಅವರಿಗೆ ನಾವು ಒಳ್ಳೆ ಅಪಾರ್ಚುನಿಟೀಸ್ ಕೊಡಬೇಕು, ಅವರಿಗೆ ಒಳ್ಳೆ ಹೆಲ್ದಿ ಲೈಫ್ ಕೊಟ್ಟರೆ, ಮೆಡಿಸಿನ್ಸಲ್ಲಿ ನಾವು ಡಿಸೀಸ್ ಎಲ್ಲ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಅವರ ಈ ಖಿನ್ನತೆ ಕಮ್ಮಿ ಆಗ್ತದೆ. ಪ್ಲಸ್ ಅವ್ರ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ಡ್ಯಾಮೇಜ್ ಎಲ್ಲ ಕಮ್ಮಿ ಆಗಿ ಇನ್ವಾಲ್ವ್ ಆದರೆ ಈ ಖಿನ್ನತೆ ಏನಿದೆ ಅದು ಕಡಿಮೆ ಆಗ್ತದೆ. ಯಾಕಂದರೆ ಇದು ಸ್ವಲ್ಪ ಈ ಕ್ರಾನಿಕ್ ಇಲ್ನೆಸ್, ಈಗ ಇವನ್ ಡಯಾಬಿಟಿಸಲ್ಲೂ ಇರ್ಬೋದು, ಥೈರಾಯ್ಡಲ್ಲಿ ಇರ್ಬೋದು, ದಿನ ಮದ್ದು ತೊಗೊಳ್ಬೇಕಲ್ಲ ಅಂತ ಎಷ್ಟೋ ಜನಕ್ಕೆ ಬೇಜಾರೇನು ಏನಿದೆ ಅದು ಇರ್ತದೆ. ಬಟ್ ಅದನ್ನು ಡೆಫಿನೆಟ್ ಆಗಿ ಹ್ಯಾಂಡಲ್ ಮಾಡಲೇಬೇಕು. ನಾವು ಡಿಸೀಸ್ ಆ್ಯಕ್ಟಿವಿಟಿ ಹೇಗೆ ನೋಡ್ತೇವೆ, ಮನಸ್ಸಿನ ಈ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಏನಿದೆ, ಈ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಫಾರ್ ದಟ್ ಮ್ಯಾಟರ್, ಅದನ್ನು ನಾವು ಅಡ್ರೆಸ್ ಮಾಡಲೇಬೇಕು. ಓಕೆ, ಇನ್ನು ಅವಾಗಿಂತ ಸಂಧಿವಾತ ಬರುತ್ತೆ, ಜಾಯಿಂಟ್ ಪೇನ್ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಸೊ ಎಲ್ಲಾ ಜಾಯಿಂಟ್ ಪೇನ್ ಕೂಡ ಲೂಪಸ್ ಆಗಿರತ್ತಾ ಅಂತ ಇವಾಗ ಡೌಟ್ ಬರುತ್ತೆ. ಸೊ ಯಾವ ರೀತಿಯಾಗಿ ಅದು ಭಿನ್ನ ಆಗಿರುತ್ತೆ? ಎಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸಿ, ಎಲ್ಲ ಜ್ವರನೂ ಕೋವಿಡ್ ಅಲ್ಲ, ಸೊ ಎಲ್ಲ ಜ್ವರನೂ ಲೂಪಸ್ ಅಲ್ಲ. ಹಾಗೆ ಎಲ್ಲ ಜಾಯಿಂಟ್ ಪೇನ್ಸ್ ಕೂಡ SLE ಆಗಲ್ಲ. SLE ಜಾಯಿಂಟ್ ಪೇನ್ಸ್ ಅಂದರೆ ನಿಮಗೆ ಅದ್ರ ಜೊತೆ ಬೇರೆ ಲಕ್ಷಣಗಳಿರ್ತದೆ. ಅಂದರೆ ಸ್ಕಿನ್ನಲ್ಲಿ ರ್ಯಾಷಸ್, ಪದೇ ಪದೇ ಅಲ್ಸರ್ ಬರುವಂಥದ್ದು, ಇಲ್ಲ ಲಾಂಗ್ ಟರ್ಮ್ ಜ್ವರ ಬರುವಂಥದ್ದು, ಯೂರಿನಲ್ಲಿ ಪ್ರೋಟೀನ್ ಹೋಗುವಂಥದ್ದು, ಸೊ ಲಿವರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುವಂಥದ್ದು, ಸೊ ಇಂಥದ್ದೆಲ್ಲ ಇರ್ತದೆ. ಸೊ ಎಲ್ಲ ಜಾಯಿಂಟ್ ಪೇನ್ಸ್ ಇಟ್ ಕೆ ನಾಟ್ ಬಿ ಆ ಥರ ಇದು ಲೂಪಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಲ ಬರೀ ನಮಗೆ ವೈರಲ್ ಇನ್ಫೆಕ್ಷನ್ ಆದರೆ ಸ್ವಲ್ಪ ದಿವಸ ಜಾಯಿಂಟ್ ಪೇನ್ ಇರ್ತದೆ, ಪೋಸ್ಟ್ ವೈರಲ್ ಆಥ್ರೈಟಿಸ್, ಚಿಕನ್ ಗುನ್ಯಾ ಕೇಳಿರ್ಬೋದು, ಡೆಂಗಿ ಆಗಿ ನೀವು ಕೇಳಿರ್ಬೋದು. ಸೊ ಇದೆಲ್ಲ ತಾತ್ಕಾಲಿಕವಾಗಿರುವಂಥದ್ದು. ಇನ್ನು ಕೆಲವು ಬರೀ ಆಥ್ರೈಟಿಸ್ ಸ್ಪೆಸಿಫಿಕ್, ಅಂದರೆ ರುಮಟೋಯ್ಡ್ ಆಥ್ರೈಟಿಸ್, ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್, ಸೊ ಇದೆಲ್ಲ ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಟೋಇಮ್ಯೂನ್ ಡಿಸೀಸ್. ಸೊ ಎಲ್ಲ ಜಾಯಿಂಟ್ ಪೇನ್ಸ್ ಅಂದರೆ SLE ಅಂತ ಅಲ್ಲ. ಓಕೆ, ಇನ್ನು ಔಷಧಗಳನ್ನು ಅರ್ಧಕ್ಕೆ ನಿಲ್ಲಿಸಬಾರ್ದು ಅಂತಲೂ ಹೇಳಿದರೆ, ಎಸ್, ಅಕಸ್ಮಾತಾಗಿ ನಿಲ್ಲಿಸಿದರೆ ಏನೇನು ಪರಿಣಾಮ ಬೀರುತ್ತೆ? ಅದೇ, ಸೊ ನಾನು ಹೇಳಿದಾಗೆ ಇದು ಮಾತ್ರ ದೊಡ್ಡ ತಪ್ಪು ನೀವು ಮಾಡಿದ್ರೆ. ಯಾಕಂದರೆ ನಿಮ್ಮ ಡಾಕ್ಟ್ರು ನಿಮಗೆ ಮೆಡಿಸಿನ್ ಕೊಡ್ತಾ ಇದ್ದಾರೆ, ನಿಮ್ಮ ಡಿಸೀಸ್ ಕಂಟ್ರೋಲಲ್ಲಿ ಬರಲಿ, ನೀವು ಚೆನ್ನಾಗಾಗಿ ಅಂತ ಹೇಳಿ. ಸೊ ಆ ಮದ್ದನ್ನು ನೀವು ಮಧ್ಯದಲ್ಲಿ ನಿಲ್ಲಿಸಿದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ಕಂಟ್ರೋಲಿಗೆ ಬಂದಿರೋದು ಇನ್ನೂ ಒಂದು ಸ್ಟೆಪ್ ಜಾಸ್ತಿ ನಿಮಗೆ ವಿಕೋಪಕ್ಕೆ ತೋರಿಸ್ತದೆ. ಈಗ ನೀವು ಮದ್ದು ಇರುವ ಮುಂಚೆ, ಮದ್ದು ಇರಬೇಕಾದ್ರೆ ಅದೊಂದು ಇಮ್ಯೂನ್ ಸಿಸ್ಟಮ್ ಕಂಟ್ರೋಲ್ ಇದ್ದದ್ದು, ಈಗ ಇನ್ನೂ ಡಬಲ್ ಪವರಲ್ಲಿ ವಾಪಸ್ ಬರ್ತದೆ. ಸೊ ಅದಕ್ಕೆ ಯಾವತ್ತೂ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ ಮೆಡಿಸಿನ್ನ ನಿಲ್ಲಿಸೋದು ಇಟ್ ಇಸ್ ವೆರಿ ಡೆಟ್ರಿಮೆಂಟಲ್. ಯಾಕಂದರೆ ನಾವು ಕೊಡುವಂಥ ಸಿಂಪಲ್ ಏನು ಫಸ್ಟ್ ಲೈನ್ ಮೆಡಿಸಿನ್ಸ್ ಕೆಲಸ ಮಾಡದೇ ಇರ್ಬೋದು. ನೆಕ್ಸ್ಟ್ ಟೈಮ್ ನಾವು ಮದ್ದು ರೀಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಆ ಡೋಸ್ ಸಾಕಾಗದೇ ಇರ್ಬೋದು, ಇನ್ನೂ ಹೈಯರ್ ಮೆಡಿಸಿನ್ಸ್ ಕೊಡಬೇಕಾಗಂತ ಪ್ರಮೇಯ ಬರ್ತದೆ. ಪ್ರಾಬ್ಲಮ್ ಅಂದರೆ ಮೆಡಿಸಿನ್ಸ್ ಕೊಡೋದಕ್ಕೆ ಪ್ರಾಬ್ಲಮ್ ಅಲ್ಲ, ಬಟ್ ಕೆಲವು ಸಲ ಈ ಥರ ಸ್ಟ್ರಾಂಗ್ ಮೆಡಿಸಿನ್ಸ್ ನಾವು ಅನವಶ್ಯಕ ಬಿಕಾಸ್ ಆಫ್ ದಿಸ್ ಫ್ಯಾಕ್ಟರ್ಸ್ ಕೊಡಬೇಕಾದ್ರೆ ಇನ್ಫೆಕ್ಷನ್ ರಿಸ್ಕ್ ಇರ್ತದೆ. ಸೊ ಅದಕ್ಕೆ ನಾವು ಬೇಕಾದ ಕೆಲವು ಪ್ರಿಕಾಷನ್ಸ್ ತೊಗೊಳ್ಬೇಕಂದ್ರೆ ಆದಷ್ಟು ಶುಗರ್ನ ಕಂಟ್ರೋಲ್ ಇರುವಂಥದ್ದು, ಹೆಲ್ದಿ ಫುಡ್ ಯೂಸ್ ಮಾಡುವಂಥದ್ದು, ಕ್ರೌಡೆಡ್ ಪ್ಲೇಸಸ್ಗೆ ಹೋಗದೇ ಇರುವಂಥದ್ದು,
ನೀರೆಲ್ಲ ಬಾಯ್ಲ್ಡ್ ವಾಟರ್ ಕುಡಿಯುವಂಥದ್ದು. ಸೊ ಇಂಥದ್ದೆಲ್ಲ ವ್ಯಾಕ್ಸಿನೇಷನ್ಸ್ ತೊಗೊಳ್ಳುವಂಥದ್ದು ಇದೆಲ್ಲ ಮಾಡಬೇಕಾಗ್ತದೆ. ಬಟ್ ಅದೇ ನಾನು ಹೇಳಿದ್ದು, ಸೊ ಕಂಟ್ರೋಲ್ ಮಾಡಲಿಕ್ಕೆ ಮೆಡಿಸಿನ್ಸ್ ಇದೆ, ಬಟ್ ಅನವಶ್ಯಕ ಯಾಕೆ ನಾವೇ ನಮ್ಮ ಕೈಯಾರ ಅದನ್ನು ಹಾಳು ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ. ದಟ್ಸ್ ವಾಟ್ ಐಮ್ ಸೇಯಿಂಗ್. ಡು ನಾಟ್ ಸ್ಟಾಪ್ ಮೆಡಿಕೇಷನ್ಸ್. ಕೆಲವು ಸಲ ಸ್ಟಾಪ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಡಿಸೀಸ್ ನಿಯಂತ್ರಣೆಗೆ ಬರದೆ ಇಟ್ ಕ್ಯಾನ್ ಆಲ್ಸೋ ಕಾಸ್ ಡೆತ್. ಸೊ ದಟ್ ಈಸ್ ದ ರೀಸನ್. ಆದಷ್ಟು ನೀವು ಮದ್ದನ್ನು ಸ್ಟಾಪ್ ಮಾಡಬೇಕಾದ್ರೆ ಯೋಚನೆ ಮಾಡಿ. ಯಾವುದೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮ್ ಅಂಡ್ ಆಸ್ಕ್ ಯುವರ್ ರುಮಟಾಲಜಿಸ್ಟ್. ಓಕೆ. ಇನ್ನು ಕೆಲವರಿಗೆ ಒತ್ತಡ ಇರುತ್ತೆ, ನಿದ್ದೆ ಕಮ್ಮಿ ಮಾಡ್ತಾರೆ, ಇದೇನಾದರೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ? ಡೆಫಿನೆಟ್ಲಿ. ಸ್ಟ್ರೆಸ್, ಸೈಟೋಕೈನ್ಸ್ ಡೆಫಿನೆಟ್ ರೋಲ್ ಇದೆ. ಇದು ಬರೀ SLE ಅಲ್ಲ, ಎಲ್ಲ ರೋಗದಲ್ಲೂ. ಇನ್ಫ್ಯಾಕ್ಟ್ ಅದು ರೋಗಕ್ಕೆ ಬರುಮಾಡುವಂಥ ಒಂದು ಕರೆಕ್ಟ್ ಸೂಟೇಬಲ್ ಮೀಡಿಯಮ್ ಅಂತ ಹೇಳ್ತಾರೆ. ಸೊ SLEಯಲ್ಲಿ ಏನಾಗ್ತದೆ ಅಂದರೆ, ನಮ್ಮ ಈ ಸ್ಟ್ರೆಸ್ಸಲ್ಲಿ ಯಾವ ರಾಸಾಯನಿಕ ಪದಾರ್ಥ ಜಾಸ್ತಿ ಆಗ್ತದೆ ಅದು SLE ಕೂಡ ಜಾಸ್ತಿ ಇರ್ತದೆ. ಸೊ ನಿಮ್ಮ ಸ್ಟ್ರೆಸ್ ಜಾಸ್ತಿ ಆದರೆ ಇದು ಕೂಡ ನಿಮ್ಮ SLEಗೆ ಕೂಡ ಅದು ಬೆಂಕಿಗೆ ತುಪ್ಪ ಹಾಕಿದಾಗೆ. ಸೊ ಇಟ್ ಸ್ಟಾರ್ಟ್ಸ್ ಫೈರಿಂಗ್ ಮೋರ್. ಸೊ ಆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ನಾವು ಕೊಡುವಂಥ ಮದ್ದು ಅಷ್ಟು ಫುಲ್ಗೆ ಎಕ್ಸ್ಟೆಂಟಿಗೆ ಕೆಲಸ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಅದಕ್ಕೆ ನಾವು ಮದ್ದು ಒಂದು ಕಡೆ ಕೊಡ್ತೇವೆ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಮಾಡಲಿಕ್ಕೆ. ಅದೇ ನೀವು ಸ್ಟ್ರೆಸ್ ಮಾಡಿದ್ರೆ ಮದ್ದು ಇಲ್ಲಿರ್ತದೆ, ವಾತ ಇಲ್ಲಿರ್ತದೆ. ಸೊ ಇಟ್ ಇಸ್ ಆ ಲೆವೆಲ್ ಜಾಸ್ತಿ ಮಾಡಲಿಕ್ಕೆ ಇನ್ನೂ ಮದ್ದು ಕೊಡಬೇಕು. ಸೊ ಅನ್ನೆಸೆಸರಿ ಮದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ದಟ್ ಈಸ್ ದ ರೀಸನ್. ಎಷ್ಟು ನಮ್ಮ ಮದ್ದಿನ ಜೊತೆಗೆ ಸ್ಟ್ರೆಸ್ ಫ್ರೀ ಲೈಫ್, ಹೆಲ್ದಿ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ನಾಟ್ ಫಾರ್ SLE, ಈವನ್ ಫಾರ್ ಓವರ್ ಆಲ್ ಹೆಲ್ತ್. ಡಯಾಬಿಟೀಸ್ ಇರ್ಬೋದು, BP ಇರ್ಬೋದು, ಎಲ್ಲ ಕಾಯಿಲೆಗಳಿಗೂ ಸ್ಟ್ರೆಸ್ ಶುಡ್ ಬಿ ಅಂಡರ್ ಕಂಟ್ರೋಲ್. ಓಕೆ. ಇನ್ನು ಲೂಪಸನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅಂತ? ತಡೆಗಟ್ಟಲಿಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್ ಕ್ವೆಶ್ಚನ್ ಟು ಆನ್ಸರ್. ತಡೆಗಟ್ಟಲಿಕ್ಕೆ ಕಷ್ಟ. ಬಟ್ ಎಗೇನ್ ಆ್ಯಸ್ ಎ ಸೆಡ್, ಲೂಪಸ್ ಅನ್ನೋದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಬರುವಂಥದ್ದು. ಜೆನೆಟಿಕ್ ಫ್ಯಾಕ್ಟರ್ಸ್ ಮಾತ್ರ ಒಂದು ರೀತಿ ಇಟ್ಸ್ ಲೈಕ್ ಟ್ರಿಗರ್ ಥರ. ಈಗ ನಾವು ಗನ್ನಲ್ಲಿ ಲೋಡೆಡ್ ಇದ್ದರೆ ಅದನ್ನು ಟ್ರಿಗರ್ ಒತ್ತಿದ್ರೆ ಮಾತ್ರ ಅದು ಫೈರ್ ಆಗೋದು. ದ ಸೇಮ್ ವೇ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಜೀನ್ಸ್ ಇದ್ದರೂ ಕೂಡ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು, ಇಲ್ಲ ಟು ಅನ್ ಎಕ್ಸ್ಟೆಂಟ್ ಮೈಲ್ಡ್ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ನಮ್ಮ ಲೈಫ್ ಸ್ಟೈಲಿಂದ. ಈಗೇನ್ ಸ್ಟ್ರೆಸ್ ಕಡಿಮೆ ಆಗುವಂಥದ್ದು, ಸ್ಮೋಕಿಂಗ್ ಮತ್ತು ಜಂಕ್ ಫುಡ್ ಇಂಟೇಕ್, ಆಲ್ಕೋಹಾಲ್ ಕನ್ಸಂಪ್ಷನ್, ಪುವರ್ ಸ್ಲೀಪ್. ಸೊ ಆಲ್ ಆಫ್ ದಿಸ್, ರೆಗ್ಯುಲರ್ ಎಕ್ಸಸೈಸ್, ಇದನ್ನು ಮಾಡಿದರೆ ನಮ್ಮ ಬಾಡಿಯಲ್ಲೇ ಕೆಲವು ಆ್ಯಂಟಿ ಇನ್ಫ್ಲಮೇಟರಿ ಹಾರ್ಮೋನ್ಸ್ ತಯಾರಾಗ್ತದೆ. ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಟು ಕಂಟ್ರೋಲ್ ದ ಡಿಸೀಸ್ ಆ್ಯಕ್ಟಿವಿಟಿ ಆ್ಯಂಡ್ ಆಲ್ಸೋ ಟು ಪ್ರಿವೆಂಟ್ ದ ಡೆವಲಪ್ಮೆಂಟ್ ಆಫ್ ಲೂಪಸ್. ಅಟ್ಲೀಸ್ಟ್ ಸಿವಿಯರ್ ಲೂಪಸ್ಗೆ ಹೋಗುವಂಥದ್ದನ್ನು ನಾವು ತಡೆಗಟ್ಬೋದು. ಸೊ ದಟ್ಸ್ ವಾಟ್ ಇಟ್ಸ್ ಎ ಹೆಲ್ದಿ ಲೈಫ್ ಸ್ಟೈಲ್ ಓವರ್ ಆಲ್ ವಿಚ್ ಹೆಲ್ಪ್ಸ್. ಓಕೆ. ಇನ್ನು ಲೂಪಸ್ನೊಂದಿಗೆ ಬದುಕ್ತಾ ಇರುವಂತಹ ತಾಯಂದಿರಿಗೆ ನಿಮ್ಮ ಒಂದು ಅವೇರ್ನೆಸ್ ಮೆಸೇಜ್ ಯಾವುದು? ಎಸ್, ಒಂದು ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಮದರ್ಸ್, ಸ್ಪೆಷಲಿ ಈ ಮದರ್ಸ್ ಡೇ ಮಂತಲ್ಲಿ. ಇಟ್ಸ್ ನಾಟ್ ಇವನ್ ಅ ವೀಕ್ ಸಿನ್ಸ್ ವಿ ಸೆಲೆಬ್ರೇಟೆಡ್ ಮದರ್ಸ್ ಡೇ. ಇಟ್ಸ್ ಎ ಗ್ರೇಟ್ ಥಿಂಗ್ ದ್ಯಾಟ್ ಯು ಹ್ಯಾವ್ ಬಿಕಮ್ ಅ ಮದರ್ ಟುಡೇ. ನೀವು ಇಷ್ಟೆಲ್ಲ ಸಹಿಸ್ಕೊಂಡು ಇಷ್ಟೆಲ್ಲ ಮದ್ದು ತಗೊಂಡು ತಾಯಿ ಆಗಬೇಕು ಅನ್ನೋ ಒಂದು ನಿಮ್ಮ ಮನಸ್ಸಲ್ಲಿದೆ. ಈ ಬ್ಯಾಟಲ್ಸ್ ಎಲ್ಲ ನೀವು ಫೈಟ್ ಮಾಡಿ ಒಂದು ತಾಯಿಯಾಗಿ ಒಂದು ಮಗುಗೆ ಪೋಷಣೆ ಮಾಡ್ತಾ ಇದ್ದೀರಾ. ಸೊ ದಟ್ ಈಸ್ ರಿಯಲಿ ಅಪ್ಲಾಡೆಬಲ್. ನಾನೇನು ಹೇಳಬೇಕು ಅಂತಿದ್ದೇನೆಂದರೆ, ನಿಮ್ಮ ಮಗುವಿನ ಆರೈಕೆ ಜೊತೆಗೆ ನಿಮ್ಮ ಫ್ಯಾಮಿಲಿಯ ಆರೈಕೆ ಜೊತೆಗೆ ನಿಮ್ಮನ್ನು ಕೂಡ ನೀವು ನೋಡ್ಕೊಳ್ಬೇಕು. ಬಿಕಾಸ್ ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳೋದು ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ಫಾರ್ ಯು ಟು ಬಿ ಅ ಗುಡ್ ಮದರ್ ಟು ಯುವರ್ ಫ್ಯಾಮಿಲಿ. ಏನಾಗ್ತದೆ ಅಂದರೆ, ನೀವು ಸ್ಟ್ರೆಸ್ಸಲ್ಲಿ ನಿಮ್ಮ ಮಕ್ಕಳಿಗೆ ಕೇರ್ ಕೊಡಬೇಕಾದ್ರೆ ನಿಮ್ಮನ್ನು ನೀವೇ ಮರ್ತ್ಕೋತೀರ. ಲೇಟ್ ನೈಟ್ ಸ್ಲೀಪ್ ಇರ್ಬೋದು, ಡಾಕ್ಟರ್ಸ್ ವಿಸಿಟ್ನ ನೀವು ಪೋಸ್ಟ್ಪೋನ್ ಮಾಡೋದಿರ್ಬೋದು. ಡಾಕ್ಟ್ರೇ ತುಂಬ ಬ್ಯುಸಿ ಇತ್ತು, ನಾವು ಕೇಳ್ತೇವೆ. ಎಷ್ಟೋ ಜನ ತಾಯಂದಿರು ಬರಬೇಕಾದ್ರೆ ಡಾಕ್ಟ್ರೇ ಮನೇಲಿ ಫಂಕ್ಷನ್ ಇತ್ತು, ತುಂಬ ಕೆಲಸ, ಡಾಕ್ಟ್ರೇ ಬರಲಿಕ್ಕೆ ಆಗಲಿಲ್ಲ, ಸೊ ಮದ್ದು ಸ್ಟಾಪ್ ಮಾಡಬೇಕಾಯಿತು. ಸೊ ಈ ತಪ್ಪನ್ನ ಮಾಡಲಿಕ್ಕೆ ಹೋಗ್ಬಿಡಿ. ನಿಮಗೆ ಫಸ್ಟ್ ನೀವೇ ಪ್ರಯಾರಿಟಿ ಇರಬೇಕು. ಸೊ ನೀವು ಆ ಥರ ಪ್ರಯಾರಿಟಿ ಕೊಟ್ಟರೆ ನಿಮ್ಮ ಮಕ್ಕಳು ವಿಲ್ ಸಿ ಅ ಹೆಲ್ದಿ ಮದರ್. ಬರೀ ಜನನ ಕೊಡೋದು ಅಷ್ಟೇ ಅಲ್ಲ, ಅವರಿಗೆ ಯು ಹ್ಯಾವ್ ಟು ಬಿ ಅ ಹೆಲ್ದಿ ಮದರ್ ಫಾರ್ ಯೋರ್ ಫ್ಯಾಮಿಲಿ. ಸೊ ನಿಮ್ಮ ಡಾಕ್ಟರ್ ಅಡ್ವೈಸ್ ಏನಿದೆ ಅದನ್ನು ಪಾಲಿಸ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಲೂಪಸ್ಸಿಂದ ಕೆಲಸ ಮಾಡದೇ ಇರೋದು ಅಂದರೆ, ಇಫ್ ಯು ಆರ್ ಅ ವರ್ಕಿಂಗ್ ಮದರ್, ಪ್ಲೀಸ್ ಗೋ ಟು ವರ್ಕ್. ಯಾಕಂದರೆ ನಮಗೆ ತುಂಬ ವಿ ಹ್ಯಾವ್ ಟು ಎಂಪವರ್ ವುಮೆನ್. ದಟ್ ಈಸ್ ವಾಟ್ ವಿ ಆಸ್ ಡಾಕ್ಟರ್ಸ್, ರುಮಟಾಲಜಿಸ್ಟ್, ವಿ ವಾಂಟ್ ಟು ಸ್ಟ್ರೆಂಥನ್ ವುಮೆನ್ ಆ್ಯಂಡ್ ಆಫ್ ಕೋರ್ಸ್ ಮೋಸ್ಟ್ ಆಲ್ ಪೇಷಂಟ್ಸ್ ವಿತ್ ಆಟೋಮಿನ್ ಡಿಸೀಸ್ ಕೆಲಸ ಮಾಡುವಂಥದ್ದು. ಪ್ಲಸ್ ನಿಮ್ಮ ಯಾವುದೇ ಚಟುವಟಿಕೆ ಇರ್ಬೋದು, ಅಂದರೆ ಎಕ್ಸಸೈಸ್ ಆರ್ ಎಕ್ಸ್ಟ್ರಾ ಕರಿಕ್ಯುಲರ್ ಎಲ್ಲ ನೀವು ಮಾಡಲೇಬೇಕು. ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಡೂ ಆಲ್ ಆಫ್ ದ್ಯಾಟ್. ದಟ್ ಇಸ್ ವಾಟ್. ಸೊ ದ ಮೆಸೇಜಸ್ ನಿಮ್ಮೆಲ್ಲರಿಗೂ ನಿಮ್ಮ ಹೆಲ್ತಿನ ಬಗ್ಗೆ ಇನ್ನಷ್ಟು ಪ್ರಾಮುಖ್ಯತೆ ಕೊಡಿ. ನಿಮ್ಮ ಡಾಕ್ಟರ್ ಅಡ್ವೈಸ್ನ ಫಾಲೋ ಮಾಡಿ. ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರ, ಇದಾಗಿತ್ತು ಇವರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.